ನಲ್ಮೆಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಎಲ್ಲ ಕಡೆ ಹೋಗ್ತಾರೆ, ನಮ್ಮ ಚಾನಲ್‌ಗೆ ಮಾತ್ರ ಬರ್ತಾರೆ ಅಂತ ಹೇಳ್ತಾ, ಯಾರು ಚಾನಲ್‌ಗೆ ಮೊಟ್ಟಮೊದಲನೇ ಬಾರಿಗೆ ಬರ್ತಾ ಇದ್ದೀರೋ, ನಾವು ಮಾಡೋಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಿಮಗೆ PSI ಪ್ರಿವಿಯಸ್ ಇಯರ್ ಕ್ವೆಷನ್ಸ್‌ನ ಎಸ್ಸೆ ಕ್ವೆಷನ್ನ 3ನೇ ವಿಡಿಯೋನ ಕೊಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಎಲ್ಲಾ ಟಾಪಿಕ್‌ಗಳು ಕೂಡ ಕವರ್ ಆಗುತ್ತೆ. ಅಂದ್ರೆ ಹಿಂದೆ ಮಾಡಿರುವಂತಹ 2 ವಿಡಿಯೋಗಳು ಯಾರು ನೋಡಿಲ್ವೋ ಅದನ್ನ ನೋಡ್ಕೊಂಡು ಬನ್ನಿ. ಅದರಲ್ಲಿ ಮುಖ್ಯವಾಗಿರುವಂತಹ ಎಸ್ಸೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಯಾವುದಿದೆ ನೋಡಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಅನೇಕ ಎಸ್ಸೆಗಳು ಬಂದಿದೆ, ಬರ್ತಾ ಇದೆ. ಅದು ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋಂಥದ್ದು. 2002ರಲ್ಲಿ ಕಾವೇರಿ ಜಲ ವಿವಾದ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಅದಾದ್ರ ನಂತರ ನೋಡಿ, 2013, 16, 17, 17 ಮತ್ತೆ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇದೆ. ಅಂದ್ರೆ ಕರ್ನಾಟಕದ ಬಗ್ಗೆ ಇತ್ತೀಚಿನ ದಿವಸಗಳಲ್ಲಿ ಕ್ವಶನ್ಸ್ ಯಾವ ರೀತಿ ಬರ್ತಾ ಇದೆ ಅನ್ನೋಂಥದ್ದು ಇದು ತೋರಿಸುತ್ತೆ. ಇಲ್ಲಿ ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯ ಸ್ವರೂಪ ಹಾಗೂ ಪರಿಹಾರ. ಅಂದ್ರೆ ನೀವು ಅದು ಯಾವ ರೀತಿ ಆಯಿತು, ಯಾಕಾಗಿ ಇದೆಲ್ಲ ಇಶ್ಯೂಸ್ ಬಂತು ಅನ್ನೋಂಥದ್ದನ್ನ ಬರಿಬೇಕು. ಅದು ಸ್ವರೂಪದಲ್ಲಿ ಬರುತ್ತೆ. ನಂತರ ಬರುವಂಥದ್ದು ಪರಿಹಾರ. ಪರಿಹಾರದಲ್ಲಿ ಏನ್ ಬರಿಬೇಕು? ಪರಿಹಾರದಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳೇನಿದೆ ಅದನ್ನು ನೀವು ಬರಿಬಹುದು. ತುಂಬಾ ಜನ ಆ ಆಂಗಲ್ ಅಲ್ಲಿ ಬರೀತಾರೆ. ಜೊತೆಗೆ ನೀವು ಇನ್ನೇನ ಮಾಡಬಹುದು ನೋಡಿ, ಮಧ್ಯಸ್ಥಿಕೆಯನ್ನು ವಹಿಸಿದ್ನ ಶಾಂತಿಯುತವಾಗಿ ಯಾವ ರೀತಿ ನಾವು ಪರಿಹರಿಸಬಹುದು ಅದನ್ನ ಬರಿಬಹುದು. ನಂತರ ಕಾವೇರಿ ಜಲ ವಿವಾದದ ಮೂಲ ಸ್ವರೂಪ ಯಾಕಾಗಿ? ನೀರಿಗಾಗಿ ಇರುವಂತದ್ದು ಇದು. ಆದ್ರಿಂದ ಅದನ್ನ ನಾವು ಯಾವ ರೀತಿ ಅಡ್ರೆಸ್ ಮಾಡಬಹುದು, ಯಾವ ರೀತಿ ಪರಿಸರದಲ್ಲಿ ಬದಲಾವಣೆಗಳು, ಸಮಾಜಕ್ಕೆ ನಾವು ಯಾವ ರೀತಿ ನೀರನ್ನ ಉಳಿಸುವಂತಹ ಪಾಠಗಳಾಗಿರ್ಬೋದು, ಅಥವಾ ನೀರಿನ ಮಟ್ಟವನ್ನ ಹೆಚ್ಚಿಸೋದಕ್ಕೆ ಕ್ರಮಗಳನ್ನ ಹೇಗೆ ತಗೋಬಹುದು, ಅದನ್ನೆಲ್ಲ ಇಲ್ಲಿ ಬರಿತಾ ಹೋಗ್ಬೇಕು. ಆ ರೀತಿ ನೀವು ಸ್ವಲ್ಪ ಎಸ್ಸೆನ ಡೈವರ್ಸಿಫೈ ಮಾಡೋದಕ್ಕೆ ಪ್ರಯತ್ನ ಪಡಿ. ಒಂದೇ ಆಂಗಲ್ ಅಲ್ಲಿ ನೋಡಬೇಡಿ. ಪರಿಹಾರ ಅಂತ ಹೇಳಿದ ಕೂಡಲೇ ಅಲ್ಲಿ ಬರೀ ಕಾನೂನಾತ್ಮಕ ಹೋರಾಟ ಅಂತ ಮಾತ್ರ ಬರೀಲಿಕ್ಕೆ ಹೋಗಬೇಡಿ. ನಂತರ ಒಂದು ರಾಜ್ಯ ಹಲವು ಜಗತ್ತುಗಳು ಕರ್ನಾಟಕ. ಎಲ್ಲಾ ಕಡೆಯಲ್ಲಿ ಕೂಡ ಡ್ಯಾಶ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೂ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡಲಿಲ್ಲ. ಒಂದು ರಾಜ್ಯ ಹಲವು ಜಗತ್ತುಗಳು ಕರ್ನಾಟಕ ಅಂತ ಹೇಳ್ಕೊಟ್ಟಿದ್ದಾರೆ. ಹೇಳಿದ್ರೆ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದ್ದಾರೆ. ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ. ಆದ್ರೆ ಎಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಲ್ಲ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಅಂತ ಹೇಳಿ. ಇದರಿಂದ ನಿಮ್ಗೆ ಇಲ್ಲಿ 2 ಆಯ್ಕೆ ಇದೆ. ಏನ್ ಮಾಡ್ಬೋದು ನೀವು? ಒಂದು, ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೀವು ಇದನ್ನ ಬರಿತಾ ಹೋಗ್ಬೋದು. ಇನ್ನೊಂದು, ನೀವು ಜನರಲ್ ಆಗಿ ಪಾಯಿಂಟ್ಸ್ ಗಳನ್ನ ಬರಿತಾ ಹೋಗ್ಬೋದು. ಆದ್ರೆ ಇದರಲ್ಲಿ ಯಾವುದನ್ನ ನೀವು ಆಯ್ಕೆ ಮಾಡಬೇಕು, ನಿಮ್ಮ ಜ್ಞಾನದ ಮೂಲಕ ಇದನ್ನ ಪರೀಕ್ಷಿಸ್ಕೊಳ್ಳಿ. ನಾನಿಲ್ಲಿ ಪರ್ಸನಲ್ ವ್ಯೂಸ್ ನ ಕೊಡ್ತಾ ಇಲ್ಲ, ನಿಮ್ಗೆ ದಾರಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಹೇಗೆ ಹೋಗ್ಬೋದು, ಏನ್ ಮಾಡ್ಬೋದು ಅನ್ನೋಂಥದ್ದು. ನೀವು ಡೈರೆಕ್ಟ್ ಆಗಿ ಇದನ್ನ ಫೋಕಸ್ ಮಾಡಬಹುದು, ಜೊತೆಗೆ ಜನರಲ್ ಆಗಿ ಕೂಡ ಫೋಕಸ್ ಮಾಡಬಹುದು. ಯಾಕಾಗಿ? ಅಲ್ಲವ್ರು ಪ್ರವಾಸೋದ್ಯಮ ಇಲಾಖೆ ಅಂತ ಹೇಳಿ ಕೊಡದಿರುವಂತಹ ಕಾರಣದಿಂದ ಇದನ್ನು ಕೂಡ ಬರಿತಾ ಹೋಗ್ಬೋದು. ಇದನ್ನ ವಿವಾಲ್ವೇಟ್ ಮಾಡೋವಂಥವ್ರಿಗೆ ಅದು ಪ್ರವಾಸೋದ್ಯಮ ಇಲಾಖೆ ಅಂತ ಹೇಳಿ ಗೊತ್ತಿರುತ್ತೆ. ಖಂಡಿತವಾಗ್ಲೂ ಅದನ್ನ ಉತ್ತರವನ್ನ ನೋಡಿದ್ಮೇಲೆ ಆದ್ರೂ ಅವ್ರಿಗೆ ಅದರ ಅರಿವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅನೇಕರು ಬರ್ದಿದ್ದಾರೆ ಅನ್ನೋದು. ಆದ್ರೆ ಜನರಲ್ ಪಾಯಿಂಟ್ಗಳನ್ನ ಬರೆಯುವಂಥದ್ದು ಅದು ಇನ್ನಷ್ಟು ಸ್ಪ್ರೆಡ್ ಮಾಡುತ್ತೆ ಟಾಪಿಕ್ ಅನ್ನ. ನೀವು ಡೈರೆಕ್ಟ್ ಆಗಿ ಜನರಲ್ ಪಾಯಿಂಟ್ ಅಂತ ಹೇಳಿ ಬರೀಲಿಲ್ಲ ಅಂತ ಹೇಳಿದ್ರು ಕೂಡ ನೀವೇನ್ ಮಾಡ್ಬೋದು, ಇದರಲ್ಲಿ ಏನೇನು ವಿಶೇಷಗಳಿದೆ, ಒಂದೇ ರಾಜ್ಯವನ್ನ ಯಾಕೆ ಹಲವು ಜಗತ್ತು ಅಂತ ಹೇಳಿ ಕರೀತಾರೆ, ಇಲ್ಲಿ ಅಂತಹ ವೈವಿಧ್ಯತೆ ಏನಿದೆ ಅದನ್ನ ನೀವು ಸ್ಟ್ರೆಸ್ ಮಾಡಬೇಕು. ಆದ್ರಿಂದ ಇದನ್ನ ಯೋಚನೆ ಮಾಡಿ, ನೀವು ಯಾವ ಆಂಗಲ್ ಅಲ್ಲಿ ಬರೀತೀರಾ. ಡೈರೆಕ್ಟ್ ಆಗಿ ಪ್ರವಾಸೋದ್ಯಮ ಇಲಾಖೆ ಅಂತ ನೀವು ತಗೊಳ್ತೀರಾ ಕ್ವಶನ್ ಅಲ್ಲಿ ಕೊಡದಿರೋ ಕಾರಣ, ಅಥವಾ ಜನರಲ್ ಪಾಯಿಂಟ್ಸ್ ಅಲ್ಲೂ ಕೂಡ ಆಡ್ ಮಾಡ್ತೀರಾ ಅನ್ನೋಂಥದ್ದು. ಭಾರತದಲ್ಲಿ ಅಂತಾರಾಜ್ಯ ನದಿ ವಿವಾದಗಳು ನೋಡಿದ್ದು ಭಾರತಕ್ಕೆ ಬಂತು. ಈಗ ಇಲ್ಲಿ ಅಂತಾರಾಜ್ಯ ನದಿ ನೀರಿನ ವಿವಾದ ಕಾನ್ಸೆಪ್ಟ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅನ್ನೋಂಥದ್ದು. ಮೊದಲನೇದು 2002ರಲ್ಲಿ ಕೊಟ್ಟಿರುವಂತ ಪ್ರಶ್ನೆ, ಅದು 2016ಕ್ಕೆ ಬಂದಾಗ ಹೇಗಾಯ್ತು? 14 ವರ್ಷ ಕಳೆದ ಮೇಲೆ ಅಂತಾರಾಜ್ಯ ನದಿ ನೀರಿನ ವಿವಾದ ಹೇಳಿದ್ರೆ ನದಿ ನೀರಿನ ಸ್ವರೂಪ ಯಾವ ರೀತಿ ಬದಲಾಗ್ತಾ ಇದೆ. ನೀವು ಇಡೀ ಭಾರತದ ಉದಾಹರಣೆಯನ್ನ ಕೊಡ್ಬೇಕಾಗತ್ತೆ. ಎಲ್ಲೆಲ್ಲಿ ಸಮಸ್ಯೆಗಳಾಯ್ತು, ಯಾಕಾಗಾಯ್ತು, ಅಲ್ಲಿ ನೀವು ಕರ್ನಾಟಕದ ಪರ್ಸ್ಪೆಕ್ಟಿವ್ ನ ತೋರಿಸಬಹುದು. ಕರ್ನಾಟಕದಲ್ಲಿ ಈ ರೀತಿ ಆಯ್ತು, ಅದಕ್ಕೆ ಈ ರೀತಿ ಸೊಲ್ಯೂಷನ್ ಇತ್ತು. ಅಥವಾ ಇಲ್ಲೂ ಕೂಡ ನೀವು ಕರ್ನಾಟಕದ ಇಶ್ಯೂನ ತಗೊಂಡಾಗ ಕೂಡ ಪರಿಹಾರಗಳಲ್ಲಿ ನೀವು ಏನ ಬರಿಬಹುದು, ಬೇರೆ ಎಲ್ಲಾದ್ರೂ ಈ ರೀತಿ ಆಗಿರುವಂತಹ ನದಿ ವಿವಾದಗಳನ್ನ ಯಾವ ರೀತಿ ಬಗೆಹರಿಸಿದ್ದಾರೆ ಅದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋಂಥದ್ದು ಕೂಡ ಬರಿಬಹುದು. ಕರ್ನಾಟಕ ಇತಿಹಾಸ ಅಧ್ಯಯನದ ಮಹತ್ವ ಈ ಟಾಪಿಕ್ ಹೇಗ್ ಬಂತು? ಜನರಲ್ ಆಗಿ ಇಲ್ಲಿ ತನಕ ಇಲ್ದಿರುವಂತಹ ಪ್ರಶ್ನೆ. ಕರ್ನಾಟಕ ಇತಿಹಾಸದ ಅಧ್ಯಯನದ ಮಹತ್ವ ಇದೊಂದು ರೀತಿ ಮಿಸ್ಲೇನಿಯಸ್ ಟಾಪಿಕ್ ಅಂತ ಆಗುತ್ತೆ. ಇದರ ಮಹತ್ವ ಏನು? ಇದನ್ನು ನೀವು ಬೇರೆ ಬೇರೆ ಆಂಗಲ್ ಅಲ್ಲಿ ಬರಿಬಹುದು. ಮಹತ್ವ ಯಾವ ಕಾರಣಕ್ಕಾಗಿ? ನಮ್ಮ ಇತಿಹಾಸವನ್ನ ತಿಳ್ಕೊಳ್ಳೋದಕ್ಕಾಗಿ, ನಮ್ಮ ಸಂಸ್ಕೃತಿಯನ್ನ ತಿಳ್ಕೊಳ್ಳೋದಕ್ಕಾಗಿ, ಅಥವಾ ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ನ ಇನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿ, ನಾವು ಬೇರೆ ರಾಜ್ಯಗಳೊಂದಿಗೆ, ಬೇರೆ ದೇಶಗಳೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದೇವೆ, ಇತಿಹಾಸದ ಮೂಲಕ ಆ ಸಂಬಂಧಗಳನ್ನ ಇಟ್ಕೊಂಡು ನಾವು ಇನ್ನೂ ಯಾವ ರೀತಿ ಆ ಸಂಬಂಧಗಳನ್ನ
ಒಳ್ಳೇದ್ ಮಾಡ್ಕೊಳ್ಬೋದು. ಬಿಸ್ನೆಸ್ ಯಾವ ರೀತಿ ಇತ್ತು? ಎಲ್ಲಿಂದ ಎಲ್ಲಿಗೆ ನಮ್ಮ ಪ್ರಾಡಕ್ಟ್‌ಗಳು ಹಳೆ ಕಾಲದಲ್ಲಿ ಸೇಲ್ ಆಗ್ತಾ ಇದ್ವು? ಯಾವ ರೀತಿ ನಾವು ಆತಿಥ್ಯವನ್ನ ಕೊಟ್ಟಿದ್ದೀವಿ? ಅದನ್ನೆಲ್ಲವನ್ನ ಇಟ್ಕೊಂಡು ನಾವು ಈಗ ಯಾವ ರೀತಿ ನಮ್ಮ ಆರ್ಥಿಕತೆಯನ್ನ ವೃದ್ಧಿ ಮಾಡ್ಬೋದು? ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ಇಲ್ಲಿ ಬರಿತಾ ಹೋಗ್ಬೋದು. ನೀವು ಇತಿಹಾಸದಲ್ಲಿ ಏನೇನ್ ಕಾನ್ಸೆಪ್ಟ್‌ಗಳನ್ನ ಕಲ್ತಿದ್ದೀರಾ, ಆ ಕಾನ್ಸೆಪ್ಟ್‌ನ ಕಲ್ತ್ಕೊಂಡು ಒಂದಷ್ಟು ಜನರಲ್ ವ್ಯೂಸ್‌ನ ಕೊಟ್ಕೊಂಡು ಇದನ್ನ ಅಟೆಂಪ್ಟ್ ಮಾಡಬೇಕು. ಕಾವೇರಿ ನದಿ ವಿವಾದ, ಅಂತಾರಾಜ್ಯ ನದಿ ನೀರು ಹಂಚಿಕೆ, ಪರಿಹಾರಗಳು. ನೋಡಿ, ಇಲ್ಲಿ ಕಾವೇರಿ ನದಿ ವಿವಾದ ಬಂತು. ನಂತರ ಅಂತಾರಾಜ್ಯ ನದಿ ನೀರು ಹಂಚಿಕೆ. ಇದೆರಡನ್ನು ಕೂಡ ಲಿಂಕ್ ಮಾಡಿ ಕ್ವೆಶ್ಚನ್‌ನ ಮತ್ತೆ ಪುನಃ ಕೇಳಿದ್ದಾರೆ. ಈಗ ಯಾವ್ದು ಬರ್ಬೋದು? ಮಹದಾಯಿ ನದಿ ವಿವಾದ. ಅದನ್ನ ಕೇಳ್ಬೋದು. ಕರ್ನಾಟಕವು ಸಂಪೂರ್ಣ ಮದ್ಯ ನಿಷೇಧದತ್ತ. ಇದು ನೋಡಿ, ಕಂಪ್ಲೀಟ್ ಆಗಿ ಮದ್ಯ ನಿಷೇಧದ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಸಾಗಬೇಕೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಆಗಿ ಯಾವ ರೀತಿ ಬರಿಬೋದು? ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು, ಇದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬಾರ್ದು, ಆ ಥರ ಬರೆಯುವಂಥದ್ದಲ್ಲ. ಎರಡರದ್ದು ಕೂಡ ಸಾಧಕ ಬಾಧಕಗಳನ್ನ ಬರಿಬೇಕು. ನಿಷೇಧ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ನಿಷೇಧ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗುತ್ತೆ, ನಮ್ಮ ದೇಶದ ಕರ್ನಾಟಕದ ಸಮಾಜದ ಹಿತಾಸಕ್ತಿಗೋಸ್ಕರ ನಾವು ಯಾವ್ದನ್ನ ತಗೊಳ್ಬೋದು, ಏನ್ ಮಾಡ್ಬೇಕು ಅನ್ನೋಂಥದ್ದು. ನೀವು ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ನೀವು ಕೊಡೋಂಥ ಕನ್ಕ್ಲೂಷನ್ ಹೇಗಿರ್ಬೇಕು? ತುಂಬಾ ಬ್ಯಾಲೆನ್ಸ್ ಆಗಿ ಇರಬೇಕು. ಕರ್ನಾಟಕ ನದಿ ನೀರಿನ ವಿವಾದಗಳು, ಮತ್ತೆ ಪುನಃ ನದಿ ನೀರು. ಕರ್ನಾಟಕಕ್ಕೆ ಬಂದಾಗ ಒಂದ್ ಎಸ್ಸೆನ ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ದಂಗಿದೆ. ಇದ್ರಲ್ಲಿ ಕೊಟ್ಟಾಗ ಬೇರೆ ಟಾಪಿಕ್ ಯಾವ್ದು ಬರ್ತಿದೆ, ಅವ್ರಿಗೆ ಯಾವ್ದು ಸಿಗ್ತಾ ಇಲ್ಲ. ಮತ್ತೆ ಮತ್ತೆ ಅದು ನದಿ ನೀರಿನ ವಿಷಯದ ಬಗ್ಗೆನೆ ಇಲ್ಲಿ ತಗೊಳ್ತಾ ಇದಾರೆ. ನಿಕಟ ಭವಿಷ್ಯದಲ್ಲಿ ಜಲಯುದ್ಧಗಳು. ನೋಡಿ, ಇದು ಮತ್ತೆ ಪುನಃ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆದ್ರೆ ಅದನ್ನ ಮತ್ತೆ ಪುನಃ ಇಲ್ಲಿ ಏನ್ ಮಾಡಿದ್ದಾರೆ? ಭಾರತದ ದಕ್ಷಿಣ ರಾಜ್ಯಗಳ ಸಂಬಂಧವನ್ನ ಕಲ್ಪಿಸಿ, ಕಾವೇರಿ ನದಿ ನೀರಿನ ಸಂಬಂಧವನ್ನ ಕಲ್ಪಿಸಿ ಕ್ವಶನ್ ಮಾಡಿಫೈ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಜಲಯುದ್ಧಗಳು ಅಂತ ನಿಮ್ಗೆ ನೋಡಿದ್ರೆ ಏನು ಅಂತ ಅರ್ಥ ಆಗಲ್ಲ. ಆದ್ರೆ ಉಳಿದಿರೋಂತಹ ಕ್ವೆಶ್ಚನ್ ವಾಕ್ಯಗಳನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಏನು ಅನ್ನೋಂಥದ್ದು. ಇಲ್ಲ ಇಂಗ್ಲಿಷ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ನಮ್ಮ ಬದಲಾಗುತ್ತಿರೋ ಸಮಾಜದಲ್ಲಿ ಕನ್ನಡದ ಪ್ರಾಮುಖ್ಯತೆ. ಇದು ಕ್ವೆಶ್ಚನ್ ನಲ್ಲಿ ಒಂದಷ್ಟು ಚೇಂಜಸ್ ಅನ್ನ ತೋರಿಸ್ತಾ ಇದೆ. ಹೇಗ್ ಬರ್ತಾ ಇದೆ ಇದರಲ್ಲಿ? ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ಗಳು, ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಲ್ಲಿ ನಿಮ್ಗೆ 2 ಸೆಕ್ಷನ್ ಕಾಣ್ತಾ ಇದೆ ಇಲ್ಲಿ ಮುಖ್ಯವಾಗಿ. ಯಾವ್ದದು? ಒಂದು ನದಿ ನೀರಿನ ಹಂಚಿಕೆ, ನಂತರ ಇನ್ನೊಂದು ಬರುವಂಥದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಭೂತವಾದಂತಹ ವಿಷಯಗಳು. ಏನದು ಮೂಲಭೂತ ವಿಷಯಗಳು ಅಂತ ಹೇಳಿದ್ರೆ? ಮೂಲಭೂತ ವಿಷಯಗಳು ಅಂತ ಹೇಳಿದ್ರೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ಬೋದು. ನಂತರ ಕನ್ನಡಿಗರ ಮಾತೃಭಾಷೆ ಕನ್ನಡದ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಇಲ್ಲಿಗ ಕ್ವೆಶನ್ಸ್ ಯಾವ ರೀತಿ ಚೇಂಜಸ್ ಆಗ್ಬೋದು ನೋಡಿ. ನದಿ ನೀರಿನ ಬಗ್ಗೆ ಪ್ರಶ್ನೆ ಬಂದಿದೆ. ನದಿ ನೀರಿನ ಇನ್ನು ಬೇರೆ ಯಾವೆಲ್ಲ ರೀತಿಯಲ್ಲಿ ಅವ್ರು ಕೇಳ್ಬೋದು? ನದಿ ನೀರಿನ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಒಂದು ಮಹದಾಯಿ ಬಗ್ಗೆ ಕೇಳ್ಬೋದು. ಆಮೇಲೆ ಇನ್ನೇನ್ ಕೇಳ್ಬೋದು? ಭಾರತದ ಹಾಗೂ ಚೀನಾದ ನದಿ ನೀರಿನ ಹಂಚಿಕೆ ಬಗ್ಗೆ ಕೇಳ್ಬೋದು. ಭಾರತ ಮತ್ತೆ ಪಾಕಿಸ್ತಾನದ ನದಿ ನೀರಿನ ಹಂಚಿಕೆ ಬಗ್ಗೆ ಕೂಡ ಇದನ್ನ ಕೇಳ್ಬೋದು. ಅಥವಾ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗ್ಬೋದು. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಒಟ್ಟಿನಲ್ಲಿ ನದಿ ನೀರನ್ನ ಕರ್ನಾಟಕದ ಕಾವೇರಿಯಿಂದ ಹಿಡಿದು ಈಗ ದಕ್ಷಿಣ ಭಾರತ ಹಾಗೂ ಭಾರತದ ನದಿಗಳ ಬಗ್ಗೆ ಸಂಬಂಧವನ್ನು ಕಲ್ಪಿಸಿ ಪ್ರಶ್ನೆಯನ್ನ ಕೇಳಿದ್ರು. ಇನ್ನದು ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಬೇರೆ ಮೂಲಭೂತವಾದಂತಹ ವಿಷಯಗಳು ಯಾವುದಿದೆ? ಒಂದು ಕರ್ನಾಟಕದ ಇತಿಹಾಸ ಆಯ್ತು, ಕನ್ನಡದ ಬಗ್ಗೆ ಆಯ್ತು, ಇನ್ನೇನು ಕನ್ನಡದ ಶಾಲೆಗಳ ಬಗ್ಗೆ ಇರ್ಬೋದು. ನಂತರ ಕನ್ನಡ ಭಾಷೆ ಬದಲಿಗೆ ಬೇರೆ ಭಾಷೆಯ ಹೇರಿಕೆಯ ಬಗ್ಗೆ ಆಗಿರ್ಬೋದು. ಬೇರೆ ಭಾಷೆಗಳು ಯಾವ ರೀತಿ ಕನ್ನಡವನ್ನ ಆಕ್ರಮಿಸಿಕೊಳ್ತಾ ಇದೆ ಇದರ ಬಗ್ಗೆ ಆಗಿರಬಹುದು. ಈ ರೀತಿ ಇರುವಂತಹ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಅನಿಸಿಕೆಗಳು, ನಿಮ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಅದರಿಂದ ಬೇರೆಯವರು ಕೂಡ ಸಹಾಯ ಆಗತ್ತೆ. ನಂತರ ಬರುವಂಥದ್ದು ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಮಾಧ್ಯಮ ಅಂತ ಹೇಳಿದ ಕೂಡಲೇ ಟಿವಿ ಮಾತ್ರ ಅಲ್ಲ, ಪೇಪರ್ ಮಾತ್ರ ಅಲ್ಲ, ನಿಮ್ಗೆ ಬೇರೆ ಏನೇನು ಮಾಧ್ಯಮಗಳು ಇದೆ ಅದೆಲ್ಲವನ್ನು ಕೂಡ ಒಂದೇ ಕಡೆ ಕೊಟ್ಟಿದ್ದೀನಿ. ಜೊತೆಗೆ ಮಾಧ್ಯಮಕ್ಕೆ ಸಂಬಂಧಪಟ್ಟಿರುವಂತಹ ಬೇರೆ ಟಾಪಿಕ್ಗಳು ಕೂಡ ಇಲ್ಲಿ ಕೊಟ್ಟಿದ್ದೇವೆ. ಆದ್ರಿಂದ ನೀವೊಂದು ಪರಿಪೂರ್ಣವಾದಂತಹ ಸಮಗ್ರ ರೀತಿಯಲ್ಲಿ ಇದರ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಇಲ್ಲಿ ಸಿನಿಮಾ ಕೇವಲ ಸಮೂಹ ಮಾಧ್ಯಮವೇ ಹೊರತು ಕಲೆ ಅಲ್ಲ. 3 ಪಾಯಿಂಟ್ಸ್ ಬಂತು. ಸಿನಿಮಾದ ಬಗ್ಗೆ ಫೋಕಸ್ ಮಾಡ್ತೀರಾ, ಅದನ್ನ ಸಮೂಹ ಮಾಧ್ಯಮ ಹೌದಾ ಅಲ್ಲ ಅಂತ ಹೇಳಿ ಹೇಳ್ತೀರಾ. ನಂತರ ಕಲೆ ಹೌದಾ ಅಲ್ವಾ ಅಂತ ಹೇಳಿ ನೀವು ಹೇಳ್ತೀರಾ.
ಈಗ ಸಮೂಹ ಮಾಧ್ಯಮ ಅಂತ ಹೇಳಿದ್ರೆ ಎಲ್ರಿಗೂ ಅದು ತಲುಪುತ್ತೆ. ನಂತರ ಅದು ಕಲೆ ಅಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಅದು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ನೀವು ಇಲ್ಲಿ ಏನ್ ಬರಿತೀರಾ? ಅದು ಕಲೆ ಹೌದು ಅಂತ ಹೇಳಿ ಬರಿತೀರಾ? ಅಲ್ಲ ಅಂತ ಹೇಳಿ ಬರಿತೀರಾ? ನ್ಯೂಟ್ರಲ್ ಆಗಿ ಬರಿತೀರಾ? ಅದು ನಿಮ್ಮ ಪಾಯಿಂಟ್ಸ್ ಗಳ ಮೇಲೆ ನಿಂತ್ಕೊಳ್ಳುತ್ತೆ. ಇಲ್ಲಿ ಯಾಕೆ ಅದು ಕಲೆ ಅಲ್ಲ ಅಂತ ಹೇಳಿ ಬಿಂಬಿಸಬಹುದು? ಕಲೆ ಅಂತ ಹೇಳಿ ಯಾಕೆ ಬಿಂಬಿಸಬಹುದು? ನೋಡಿ, ನಾವು ಹಳೆಯ ಕರ್ನಾಟಕದ ಪ್ರಾಕಾರಗಳನ್ನ ತಗೊಂಡ್ರೆ ಯಕ್ಷಗಾನ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು ಅಥವಾ ಇನ್ಯಾವುದೇ ಕಲೆ ಇರ್ಲಿ, ಅದು ಏನಾಗಿರುತ್ತೆ? ವ್ಯಕ್ತಿಯ ನಟನೆ ಮುಖಾಂತರ, ಹಾವಭಾವದ ಮುಖಾಂತರ, ಆತನ ಸಂಪೂರ್ಣ ಭಾವನೆಗಳ ಪ್ರತಿಬಿಂಬನೆಯ ಮೂಲಕ ಅದಕ್ಕೆ ಜೀವವನ್ನ ತುಂಬುತ್ತೆ. ಆದ್ರೆ ಸಿನಿಮಾ ಬಂದಾಗ ಏನಾಗುತ್ತೆ? ಇತ್ತೀಚಿನ ದಿವಸಗಳಲ್ಲಿ ಅನೇಕ ಟ್ರೆಂಡ್ಸ್‌ಗಳು ಶುರುವಾಗಿದೆ. ಟೆಕ್ನಾಲಜಿ ಮುಖಾಂತರ ಎಲ್ಲವೂ ಆಗುತ್ತೆ. ನೀವು ಯಾವುದೋ ಒಂದು ಪ್ರದೇಶದಲ್ಲಿ ಆ ವ್ಯಕ್ತಿ ನಟನೆಯನ್ನ ಮಾಡಿದ್ದಾನೆ ಅನ್ನೋ ತರ ಬಿಂಬಿಸಬಹುದು ಆ ಸ್ಥಳಕ್ಕೆ ಹೋಗದೇನೆ. ವಿಎಫ್ಎಕ್ಸ್ ಎಫೆಕ್ಟ್‌ಗಳು ತಂದಿದ್ದಾರೆ. ಜೊತೆಗೆ ಅನಿಮೇಷನ್‌ಗಳು ಬಂದಿದೆ. ಅನಿಮೇಷನ್ ಅಲ್ಲಿ ನೀವು ಯಾವುದೇ ಹಾವಭಾವವನ್ನ, ಯಾವುದೇ ಪ್ರಾಣಿ ಪಕ್ಷಿಯನ್ನ ಅದಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲೇ ಕ್ರಿಯೇಟ್ ಮಾಡಿ ತೋರಿಸ್ಬೋದು. ಜೊತೆಗೆ ಒಬ್ಬ ವ್ಯಕ್ತಿಯಲ್ಲಿ ನಟನೆ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ಅಲ್ಲಿ ತಂದು ನಟನೆಯನ್ನ ಮಾಡಿಸಿ ಮೊದಲನೇ ವ್ಯಕ್ತಿ ಅಥವಾ ಅಲ್ಲಿ ಲೀಡಿಂಗ್ ರೋಲ್ ಯಾರಿರುತ್ತೆ ಆ ವ್ಯಕ್ತಿನೇ ನಟನೆ ಮಾಡಿದ್ದಾನೆ ಅನ್ನೋ ತರ ತೋರಿಸ್ಬೋದು. ಆದ ಕಾರಣದಿಂದ ಅಲ್ಲೆಲ್ಲ ಚೇಂಜಸ್ ಆಗ್ತಾ ಇದೆ. ಆ ಎಲ್ಲ ಪಾಯಿಂಟ್ಸ್ಗಳನ್ನ ಇಲ್ಲಿ ಬರಿಬೋದು. ಕನ್ನಡ ಚಲನಚಿತ್ರೋದ್ಯಮ ಸಿನಿಮಾಕ್ಕೆ ಸಂಬಂಧಪಟ್ಟಿರುವಂಥದ್ದು ಕರ್ನಾಟಕದ. ನೋಡಿ, ಇದನ್ನ ನೀವು ಹಿಂದಿನ ಟಾಪಿಕ್ ಅಲ್ಲಿ ಕೂಡ ಹಾಕಿರ್ಬೋದಿತ್ತು. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾ ಪ್ರಭಾವದಿಂದ ಸಮಾಜದ ಮೇಲಾಗುವ ದುಷ್ಪರಿಣಾಮಗಳು, ಇದೆಲ್ಲ ಜನರಲ್ ಆಗಿರುವಂತಹ ಟಾಪಿಕ್ಗಳು. ನೀವು ಹೈಸ್ಕೂಲಲ್ಲೆಲ್ಲ ಬರೆದಿರ್ತೀರಾ. ಮಾಧ್ಯಮ ಮತ್ತು ಸಮಾಜ, ಇಲ್ಲಿ ತನಕ ಸಿನಿಮಾ ಇತ್ತು, ನಂತರ ಮಾಧ್ಯಮಕ್ಕೆ ಬಂದ್ರು ಹಾಗೂ ಸಮಾಜದ ಜೊತೆ ಸಂಬಂಧವನ್ನ ಕಲ್ಪಿಸಿದ್ರು. ಸಮಾಜದ ಟಾಪಿಕ್ ಅಲ್ಲೂ ಇದನ್ನು ಇನ್ಕ್ಲೂಡ್ ಮಾಡಬಹುದು. ದೃಶ್ಯ ಮಾಧ್ಯಮ ವರ ಅಥವಾ ಶಾಪ, ಎರಡು ಆಂಗಲ್ ಅಲ್ಲಿ ನೀವು ಆರ್ಗ್ಯೂ ಮಾಡಬೇಕು. ಕಾನೂನು ಮತ್ತು ಸುವ್ಯವಸ್ಥೆದ ಮೇಲೆ ಮಾಧ್ಯಮದ ಪ್ರಭಾವ. ನೋಡಿ, ಕಾನೂನು ಬಂತು, ನಂತರ ಸುವ್ಯವಸ್ಥತೆ ಬಂತು, ಜೊತೆಗೆ ಮಾಧ್ಯಮ. ನೀವು ಕಾನೂನು ಮತ್ತು ಸುವ್ಯವಸ್ಥೆನ ಒಂದೇ ಪಾಯಿಂಟ್ ಅಲ್ಲಿ ಕೂಡ ನೋಡ್ಬೋದು. ಆದ್ರೆ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ. ಕಾನೂನು ಹೇಳಿದ್ರೆ ಏನಾಯ್ತು, ಅಲ್ಲಿ ಏನೇನು ರೂಲ್ಸ್ ಗಳು ಬಂತು, ಏನೇನು ರೆಗ್ಯುಲೇಷನ್ ಆಗ್ತಾ ಇದೆ, ಏನೇನು ಚೇಂಜಸ್ ಆಗ್ತದೆ. ಉದಾಹರಣೆಗೆ ಇತ್ತೀಚಿನ ದಿವಸಗಳಲ್ಲಿ ಈ ಟಾಪಿಕ್ ಅನ್ನ ಕೊಟ್ರೆ ನಿಮ್ಗೆ OTT ಪ್ಲಾಟ್ಫಾರ್ಮ್ ಅಂತ ಹೇಳಿ ಬರುತ್ತೆ. ನಂತರ ಮೊಬೈಲ್ ಅಲ್ಲಿ ಬೇರೆ ಬೇರೆ ಆಪ್ ಗಳ ಮೂಲಕ ಇದನ್ನ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ರೂಲ್ಸ್ ಗಳನ್ನ ಪಾಲನೆ ಮಾಡದದು ನಡೀತಾ ಇದೆ. ಅದನ್ನೆಲ್ಲ ಫೋಕಸ್ ಮಾಡಬಹುದು. ನಂತರ ಸುವ್ಯವಸ್ಥತೆ ಅಂತ ಹೇಳಿದ್ರೆ ಏನಾಗುತ್ತೆ? ಒಂದಷ್ಟು ಸಿನಿಮಾಗಳು ಬ್ಯಾನ್ ಆಗಿದೆ, ಬ್ಯಾನ್ ಆಗ್ತದೆ, ಅಥವಾ ಒಂದಷ್ಟು ಸಿನಿಮಾಗಳು ಜನರ ಮನಸ್ಸನ್ನ ಪ್ರಚೋದನೆ ಮಾಡುತ್ತದೆ ಅಥವಾ ಅವ್ರನ್ನ ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ ನಡಿಲಿಕ್ಕೆ ಅವ್ರನ್ನ ಪ್ರೇರೇಪಿಸುತ್ತೆ. ಉದಾಹರಣೆಗೆ ದೇಶಭಕ್ತಿ ಬಗ್ಗೆ ಯಾವ್ದಾದ್ರು ಒಂದು ಸಿನಿಮಾ ಬಂದ್ರೆ ತುಂಬಾ ಅದೊಂದು ಕ್ರೇಜ್ ಕ್ರಿಯೇಟ್ ಆದ್ರೆ ಜನ ಏನ್ ಮಾಡ್ತಾರೆ? ಒಂದಷ್ಟು ದಿವಸಗಳ ಕಾಲ ಅದೇ ಗುಂಗಿನಲ್ಲಿ ಇರ್ತಾರೆ. ಅದು ಧನಾತ್ಮಕವಾದ ರೀತಿಯಲ್ಲಿ ಕೂಡ ಆಗಿರುತ್ತೆ, ಅದೇ ರೀತಿ ಋಣಾತ್ಮಕವಾದಂತಹ ಪರಿಣಾಮವನ್ನು ಬೀರುವಂತಹ ದೃಶ್ಯ ಮಾಧ್ಯಮ ಕೂಡ ಆಗಿರಬಹುದು. ಇಲ್ಲಿ ನೋಡಿ, ಇಲ್ಲಿ ಮಾಧ್ಯಮ ಅಂತ ಕೊಟ್ಟಿದ್ದಾರೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಮಾಧ್ಯಮ ಅಂತ ಹೇಳಿ ಬಂದಾಗ ಏನಾಗುತ್ತೆ ಇಲ್ಲಿ? ಅದು ಜನರಲ್ ಆಗಿ ಯಾವುದೇ ಮಾಧ್ಯಮ ಕೂಡ ಆಗಿರ್ಬೋದು. ದೃಶ್ಯ ಮಾಧ್ಯಮ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಆಯ್ತು, ರೇಡಿಯೋ ಹೇಳಿದ್ರೆ ಪರ್ಟಿಕ್ಯುಲರ್ ಆಯ್ತು, ಸಿನಿಮಾ ಹೇಳಿದ್ರೆ ಪರ್ಟಿಕ್ಯುಲರ್ ಆಯ್ತು, ಸಮೂಹ ಮಾಧ್ಯಮ ಹೇಳಿದ್ರೆ ಅದೊಂದು ಕೆಟಗರಿ ಬೇರೆ ಆಯ್ತು. ಆದ್ರಿಂದ ಪ್ರತಿಯೊಂದು ಪದದ ಬಗ್ಗೆ ಕೂಡ ನಿಮ್ಗೆ ಕಲ್ಪನೆ ಇರಬೇಕು. ಆ ಪದವನ್ನ ಮತ್ತೆ ಮತ್ತೆ ಓದಿ. ನೀವು ಯಾವ್ದೊಂದು ಕ್ವಶನ್ ಕೊಟ್ಟಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಲ್ಲಿ ಏನೇನ್ ಪಾಯಿಂಟ್ಸ್ ಗಳಿದೆ ಮುಖ್ಯವಾಗಿರುವಂತದ್ದು. ನಂತರ ಇದ್ರಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಇಲ್ಲಿ ನೋಡಿ, ಮಾಧ್ಯಮ ಅಂತ ಹೇಳಿದ್ರೆ ಇದ್ರಲ್ಲಿ ಏನೇನ್ ಬರುತ್ತೆ, ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದನ್ನ ಸ್ಟ್ರೆಸ್ ಮಾಡ್ತಾ ಇದಾರಾ, ಇಲ್ಲ ಬೇರೆ ಬೇರೆ ಸಬ್ ಟಾಪಿಕ್ಸ್ ಅಲ್ಲಿ ಬರ್ತಾ ಇದೆ, ಅದೆಲ್ಲವನ್ನು ಕೂಡ ನೀವು ಬರಿತಾ ಹೋಗ್ಬೇಕು. ಹಾಗೆ ನಿಮ್ಗೆ ಎಸ್ಸೆಲಿ ಮಾರ್ಕ್ಸ್ ಬರೋದು ತುಂಬಾ ಸುಲಭ ಆಗತ್ತೆ. ಜೊತೆಗೆ ನೀವು ಯಾವುದೇ ಒಂದು ಟಾಪಿಕ್ ನ ಬಿಟ್ರೆ ಅಲ್ಲಿ ಮಾರ್ಕ್ಸ್ ನ ಕಳ್ಕೊಳ್ಳುವಂತ ಅವಕಾಶ ಕೂಡ ಜಾಸ್ತಿ ಆಗುತ್ತೆ. ಅನಿಯಂತ್ರಿತ ಸಾಮಾಜಿಕ ಮಾಧ್ಯಮ, ಇದು ರೀಸೆಂಟ್ ಆಗಿ ಇರುವಂತದ್ದು. ಸಾಮಾಜಿಕ ಮಾಧ್ಯಮ ಅಲ್ಲಿ ಏನೇನು ಬದಲಾವಣೆ ಆಗ್ತದೆ, ಅದು ಯಾವುದ್ರ ಜೊತೆಗೆ ಸಂಬಂಧ? ರಾಷ್ಟ್ರದ ಭದ್ರತೆ ಜೊತೆಗೆ ಸಂಬಂಧವನ್ನು ಹೊಂದಿದ್ಯಾ? ಯಾವ ರೀತಿ ಅದು ರಾಷ್ಟ್ರದ ಭದ್ರತೆಗೆ ಸವಾಲಾಗಿದೆ, ಏನು ಬದಲಾವಣೆ ಆಗ್ತಿದೆ, ಏನು ಅಡ್ವಾಂಟೇಜಸ್ ಇದೆ, ಅದೆಲ್ಲ ಬರಿಬೇಕು. ನಂತರ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ. ಈಗ ನೋಡಿ, ಇಲ್ಲಿ 3 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದೀನಿ. ಹಳೆ ಕ್ವೆಶನ್ಸ್ಗಳು ಬರೀ ಸಿನಿಮಾದ ಬಗ್ಗೆ ಇತ್ತು. ನಂತರ ಬಂದಂಥದ್ದು ಜನರಲ್ ಆಗಿ ಒಂದಷ್ಟು ಡೆವಲಪ್ಮೆಂಟ್ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಬಂತು, ಮಾಧ್ಯಮದ ಬಗ್ಗೆ ಬಂತು. ನಂತರ ಬಂದಿರುವಂಥದ್ದು ಇಲ್ಲಿ ದೇಶದ ಬಗ್ಗೆ ಬಂತು, ಭದ್ರತೆಯ ಬಗ್ಗೆ ಬಂತು, ಪ್ರಭಾವದ ಬಗ್ಗೆ ಬಂತು. ಇಲ್ಲೂ ಕೂಡ ನೋಡಿ ಮಾಧ್ಯಮದ ಪಾತ್ರ. ಇದೆರಡು ಕ್ವಶನ್ ಕೂಡ ಮಾಧ್ಯಮ ಯಾವ ರೀತಿ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸಾಮಾಜಿಕ ಜಾಲತಾಣ, ಇದು ಮತ್ತು ಕೂಡ ರೀಸೆಂಟ್ ಆಗಿರುವಂಥದ್ದು. ಸಾಮಾಜಿಕ ಜಾಲತಾಣ ಮತ್ತು ಅದರ ಪರಿಣಾಮಗಳು. ಸಾಮಾಜಿಕ ಜಾಲತಾಣ ಹೇಳಿದ್ರೆ ಯಾವುದು?
ಅದೆಲ್ಲ ಕೂಡ ನಿಮಗೆ ನೆನಪಲ್ಲಿ ಇರಬೇಕು. ಪ್ರತಿಯೊಂದರದ್ದು ಕೂಡ ನೀವು ಪರಿಣಾಮವನ್ನ ಬರಿಬೇಕು. ಪರಿಣಾಮ ಅಂತ ಹೇಳಿದಾಗ ಬರೀ ಪಾಸಿಟಿವ್ ಮಾತ್ರ ಬರೆಯೋದಲ್ಲ ಅಥವಾ ಬರೀ ನೆಗೆಟಿವ್ ಮಾತ್ರ ಬರೆಯುವಂಥದ್ದಲ್ಲ. ಎರಡನ್ನೂ ಕೂಡ ನೀವು ಬರಿಬೇಕು. ಮತ್ತೆ ಪುನಃ ಸಾಮಾಜಿಕ ಮಾಧ್ಯಮಗಳು ಒಂದು ವರವೇ ಇಲ್ಲವೇ ಶಾಪವೇ? ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳ ಸಾಮಾಜಿಕ ವರ್ತನೆಯನ್ನು ಸುಧಾರಿಸಿದೆ ಇಲ್ಲವೇ ಕೆಳಮಟ್ಟಕ್ಕಿಳಿಸಿದೆ? ಚರ್ಚಿಸಿರಿ. ನೋಡಿ, ಈ ಕ್ವೆಶ್ಚನ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ನೀವು ಏನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು, ಈ ಪಾಯಿಂಟ್, ಅದು ವರ ಹೌದಾ ಅಲ್ವಾ ಅನ್ನೋಂಥದ್ದು. ನಂತರ ಸಾಮಾಜಿಕ ವರ್ತನೆಯನ್ನು ಸುಧಾರಿಸಿದ್ಯಾ ಇಲ್ವಾ ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಅದ್ರ ಬಗ್ಗೆ ನೀವು ಚರ್ಚಿಸಿದ್ರೆ ನೀವು ಕಂಪ್ಲೀಟ್ ಆಗಿ ಬರಿಬೇಕು. ಅದ್ರ ಎರಡೂ ಕ್ವಶನ್ ಬರಿಬೇಕು. ಪರ ಅಥವಾ ವಿರೋಧ, ಶಾಪ ಹೌದಾ ಅಲ್ವಾ, ಸುಧಾರಿಸಿದ್ಯಾ ಇಲ್ವಾ, ಅಷ್ಟನ್ನ ಬರಿಬೇಕು. ಅಂತ ನೀವು ಪ್ರಾಪರ್ ಆಗಿರುವಂತಹ ಪ್ಲಾನಿಂಗ್ ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದು 5-6 ಪೇಜಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ. ಭಾರತೀಯ ಚಿತ್ರರಂಗವು ನಮ್ಮ ಸಂಸ್ಕೃತಿಯನ್ನು ರೂಪಿಸುತ್ತಿದೆ. ನೋಡಿ, 2020ರಲ್ಲಿ ಬಂದಿರುವಂತದ್ದು ಯಾವ್ದ್ರ ಬಗ್ಗೆ ಬಂತು? ಚಿತ್ರರಂಗದ ಬಗ್ಗೆ ಬಂತು. ಹಳೇದೇನಿತ್ತು? ಕನ್ನಡದ ಬಗ್ಗೆ ಇತ್ತು, ಕರ್ನಾಟಕದ ಬಗ್ಗೆ ಇತ್ತು. ಈಗ ಏನ್ ಮಾಡಿದೆ? ಭಾರತೀಯ ಚಿತ್ರರಂಗದ ಬಗ್ಗೆ ಪ್ರಶ್ನೆ ಬಂದಿದೆ. ನದಿ ವಿವಾದ ಬಂದಾಗ ಏನಾಯ್ತು ನೋಡಿ, ಅಲ್ಲಿ ಕಾವೇರಿ ಇತ್ತು, ಕರ್ನಾಟಕ ಆಯ್ತು, ಭಾರತ ಆಯ್ತು, ದಕ್ಷಿಣ ಭಾರತ ಆಯ್ತು. ಆ ರೀತಿ ಕ್ವಶನ್ ಚೇಂಜ್ ಆಯ್ತು. ಇಲ್ಲೂ ಕೂಡ ಗಮನದಲ್ಲಿಟ್ಟು ನೋಡಿ, ಏನಾಯ್ತು? ಇದು ಚಿತ್ರರಂಗ ಇತ್ತು, ಕರ್ನಾಟಕ ಇತ್ತು, ಈಗೇನಾಯ್ತು? ಭಾರತೀಯ ಚಿತ್ರರಂಗ. ನಂತರ ಇದು ಅಡ್ವಾನ್ಸ್ಡ್ ಆಗಿ ಬಂದಿರುವಂತಹ ಟಾಪಿಕ್ ಯಾವುದು? ಸಂಸ್ಕೃತಿ, ನೈತಿಕತೆ, ಅದೆಲ್ಲ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಿಗೆ ಬಂದಿರುವಂತಹ ಪದ. ಅದನ್ನ ಲಿಂಕ್ ಮಾಡಿದ್ದಾರೆ ಅಥವಾ ಅದನ್ನು ಪ್ರತಿಬಿಂಬಿಸುತ್ತಿದೆ. ನಂತರ ಉತ್ತಮ ಆಡಳಿತದಲ್ಲಿ ಮಾಧ್ಯಮದ ಪಾತ್ರ. ಈ ಕ್ವೆಶನ್ಸ್ಗಳು ನೋಡಿ 9ರಿಂದ 12 ತನಕ ಇರುವಂತದ್ದು. ಏನಾಗಿದೆ? ಇದು ಅಪ್ಲಿಕೇಶನ್ ಲೆವೆಲ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗಿದೆ. ಜೊತೆಗೆ ಇತ್ತೀಚೆಗೆ ಬಂದಿರುವಂತಹ ಎಮರ್ಜಿಂಗ್ ಕಾನ್ಸೆಪ್ಟ್ಗಳಾಗಿರ್ಬೋದು, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕಾನ್ಸೆಪ್ಟ್ಗಳು, ಅದನ್ನ ಎಲ್ಲ ಲಿಂಕ್ ಮಾಡ್ಕೊಂಡು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಇದೊಂದೇ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ನೋಡೋದ್ರಿಂದ ಸಿಗೋಂಥದ್ದು, ಕಲಿಬೇಕಾಗಿರೋಂಥದ್ದು. ನೀವು ಬರೀ ಪ್ರಶ್ನೆ ಪತ್ರಿಕೆನ ನೋಡಿದಿರಾ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ತೀರಾ? ಪ್ರಶ್ನೆನ ತಗೊಳ್ತೀರಾ, ಉತ್ತರವನ್ನ ಬರೀತೀರಾ, ಅಥವಾ ಕಾನ್ಸೆಪ್ಟ್ ನ ತಗೊಂಡ್ ಬಿಡ್ತೀರಾ. ಇದನ್ನ ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಬೇರೆ ಯಾವುದೇ ವಿಡಿಯೋನ ನೋಡ್ಬೇಕು ಅಂತ ಇಲ್ಲ, ಬೇರೆ ಯಾವುದನ್ನು ಕೂಡ ಓದ್ಬೇಕು ಅಂತ ಇಲ್ಲ. ಈ ಟ್ರೆಂಡ್ ನಿಮ್ಗೆ ಗೊತ್ತಾಗ್ಬೇಕು ಅಷ್ಟೇ. ಯಾವ ರೀತಿ ಪ್ರಶ್ನೆ ಚೇಂಜಸ್ ಆಗ್ತಿದೆ, ಯಾಕಾಗಿದು ಚೇಂಜಸ್ ಆಗ್ತಾ ಇದೆ, ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿತ್ತು, ಹೊಸ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ, ಕರ್ನಾಟಕದಿಂದ ಭಾರತ ಯಾಕೆ ಬಂತು, ಸಂಸ್ಕೃತಿ ಅನ್ನೋಂಥದ್ದು ಯಾಕೆ ಈಗ ರೀಸೆಂಟ್ ಆಗಿ ಬರುವಂತಹ ಕಾನ್ಸೆಪ್ಟ್, ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಇದಿಷ್ಟೆಲ್ಲವನ್ನು ಕೂಡ ಸಮರಿ ರೂಪದಲ್ಲಿ ನೋಡೋಣ. ಎಲ್ಲಾ ವಿಚಾರಗಳು ಮಾಧ್ಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮಾಧ್ಯಮದಲ್ಲಿ ಏನೇನು ಬಂದಿದೆ? ಸಿನಿಮಾದಲ್ಲಿ ಏನಾಗಿತ್ತು? ಸಮೂಹ ಮಾಧ್ಯಮ, ಕನ್ನಡ ಸಿನಿಮಾಗಳ ಬಗ್ಗೆ ಬಂದಿದೆ. ನಂತರ ಸಮಾಜದ ಮೇಲೆ ಆಗಿರುವಂತಹ ಪರಿಣಾಮಗಳಾಗಿದೆ. ನಂತರ ಮಾಧ್ಯಮ ಮತ್ತೆ ಸಮಾಜಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ನಂತರ ಬಂದಿರುವಂಥದ್ದು ಕಾನೂನು. ಇತ್ತೀಚಿನ ದಿವಸಗಳಲ್ಲಿ ಕಾನೂನಿಗೆ ಸಂಬಂಧಪಟ್ಟಾಗ ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆ ನೋಡಿ. ಟ್ವಿಟ್ಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅವರು ಕಾನೂನನ್ನ ಉಲ್ಲಂಘನೆ ಯಾವ ರೀತಿ ಮಾಡ್ತಾ ಇದ್ದಾರೆ, ನಂತರ ಅವರ ಮೇಲೆ ಯಾವ ರೀತಿ ಹೊಸ ಕಾನೂನನ್ನ ತರ್ತಾ ಇದ್ದಾರೆ. ಜೊತೆಗೆ ವಾಟ್ಸಪ್ಪಿನದು ಪ್ರೈವಸಿ ಇಶ್ಯೂ ಆಯಿತು. ಅದೆಲ್ಲ ರೀಸೆಂಟ್ ಆಗಿರುವಂಥ ಟಾಪಿಕ್ಸ್. ಆದ್ರಿಂದ ಈ ಸಲ ಪ್ರಶ್ನೆ ಪತ್ರಿಕೆಯನ್ನು ಮಾಡುವಂಥವ್ರಿಗೆ ಪ್ರಶ್ನೆಗಳನ್ನ ತೆಗೆಯೋದು ತುಂಬಾ ಸುಲಭ ಆಗುತ್ತೆ. ಹೊಸ ಪ್ರಶ್ನೆಗಳಿಗೆ ತುಂಬಾ ಅವಕಾಶ ಇದೆ. ಹಳೆ ಪ್ರಶ್ನೆಗಳನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು ಅಂತ ಇಲ್ಲ. ಇನ್ನೇನು ಬಂದಿದೆ? ಜನರಲ್ ಆಗಿರೋವಂಥದ್ದು ಬಂದಿದೆ. ಹೇಳಿದ್ರೆ ಇದು ಶಾಪವ, ವರನ, ಅಥವಾ ದುಷ್ಪರಿಣಾಮಗಳೇನು, ಅದರ ಬಗ್ಗೆ ಪ್ರಶ್ನೆಗಳು ಬಂದಿದೆ. ನಂತರ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಪಾತ್ರ. ಇದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಇದು ವರವಾಗಿದೆ, ಯಾವ ರೀತಿ ಇದು ಇತ್ತೀಚಿನ ದಿವಸಗಳಲ್ಲಿ ಒಂದು ಥ್ರೆಟ್ ಅನ್ನ ಕೊಡ್ತಾ ಇದೆ, ಯಾವ ರೀತಿಯಾಗಿ ವಿದೇಶಿ ಚಾನೆಲ್ಗಳು ನಮ್ಮ ಪ್ರಜಾಪ್ರಭುತ್ವವನ್ನು ಬಿಂಬಿಸ್ತಾ ಇದೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದೆ, ಎಲ್ಲಿ ವಿದೇಶಿ ಹೂಡಿಕೆ ಆಗ್ತಾ ಇದೆ, ಅದರಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ಎಷ್ಟು FDI ಅನ್ನ ಅಲೋ ಮಾಡಿದ್ದಾರೆ, ಅಂಥ ಪಾಯಿಂಟ್ಸ್ಗಳನ್ನ ಬರಿತಾ ಹೋದ್ರೆ ನಿಮಗೆ ಮಾರ್ಕ್ಸ್ಗಳು ಜಾಸ್ತಿ ಸಿಗುವಂಥ ಸಾಧ್ಯತೆ ಇದೆ. ನಂತರ ಸಾಮಾಜಿಕ ಜಾಲತಾಣ. ಇನ್ನೇನು ಬಂದಿದೆ? ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬಂದಿದೆ. ಆದ್ದರಿಂದ ಇದಿಷ್ಟನ್ನ ನೋಡಿ ನಿಮಗೆ ಒಂದು ಗೊತ್ತಾಗತ್ತೆ, ಜನರಲ್ ಆಗಿರೋಂಥ ಕ್ವಶನ್ಸ್ ಬರುತ್ತೆ. ಜೊತೆಗೆ ರೀಸೆಂಟ್ ಆಗಿ ಯಾವ್ಯಾವ ವಿಷಯಗಳು ನ್ಯೂಸ್ನಲ್ಲಿತ್ತೋ ಅದು ಬರುತ್ತೆ. ಈ ಸಲ ಯಾವುದೆಲ್ಲ ಬರ್ಬೋದು? ಪ್ರೈವಸಿಗೆ ಸಂಬಂಧಪಟ್ಟಿರುವಂಥದ್ದು ಆಗಿರ್ಬೋದು. ನಂತರ ಕಾನೂನಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ನಂತರ ಹೊಸ
ಮಾಧ್ಯಮದ ಬೆಳವಣಿಗೆಗಳು, ಉದಾಹರಣೆಗೆ OTT ಇದೆಲ್ಲ ಇಲ್ಲಿ ಬರುತ್ತೆ. ಬೇರೆ ಏನು ವಿಚಾರಗಳಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಇಲ್ಲಿದೆಯಲ್ವಾ, ಇದು ಒಂದು ಜನರಲ್ ಕಾನ್ಸೆಪ್ಟ್ಸ್. ನಿಮಗೆ ಹಿಂದಿನ ವಿಡಿಯೋಲ್ಲಿ ಒಂದಷ್ಟು ಜನರಲ್ ಟಾಪಿಕ್ಸ್ನ ಕೊಟ್ಟಿದ್ದೀನಿ, ಇದನ್ನ ಮತ್ತೊಂದ್ಸಲ ಕೊಡ್ತಾ ಇದ್ದೀನಿ. ಇಲ್ಲಿ 50ನೇ ಸ್ವಾತಂತ್ರ್ಯ ವರ್ಷ 1998ನೇ ವರ್ಷ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ, ನಂತರ ಭಾರತೀಯ ತತ್ವಶಾಸ್ತ್ರದಲ್ಲಿ ನಿರೀಶ್ವರವಾದ. ಇಲ್ಲಿ ನೋಡಿ, ನೀವು ಪ್ರಶ್ನೆಯನ್ನ ಆಯ್ಕೆ ಮಾಡುವಾಗ ಕಾಂಟ್ರವರ್ಸಿ ಇಲ್ದಿರುವಂತಹ ಪ್ರಶ್ನೆನ ಆಯ್ಕೆ ಮಾಡಬೇಕು. ನಿಮಗೆ ಅದರಲ್ಲಿ ಕಂಟೆಂಟ್ ಗೊತ್ತಿರಬೇಕು. ಜೊತೆಗೆ ನೀವು 5 ಅಥವಾ 6 ಪುಟಗಳಲ್ಲಿ ಅದನ್ನ ಬರೀಲಿಕ್ಕೆ ಕಲ್ತಿರ್ಬೇಕು. ಅದಷ್ಟು ಕೂಡ ನಿಮಗೆ ಈ 3 ಕ್ವಶನ್ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, 50ನೇ ಸ್ವಾತಂತ್ರ್ಯ ವರ್ಷ. 50ನೇ ಸ್ವಾತಂತ್ರ್ಯ ವರ್ಷ ಎಲ್ರಿಗೂ ಗೊತ್ತಿದೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ. ಆದ್ರೆ ಇದನ್ನ 5-6 ಪುಟಗಳಲ್ಲಿ ಬರಿಬೇಕಾದ್ರೆ ನಿಮಗೆ ಕಂಟೆಂಟ್ ನ ಸಮಸ್ಯೆ ಆಗುತ್ತೆ, ಜಾಸ್ತಿ ಇರುತ್ತೆ ಅಥವಾ ಕಮ್ಮಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಏನು ಬರಿಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ಯಾಕೆ, ತುಂಬಾ ವಿಷಯಗಳು ಗೊತ್ತಿದೆ ನಿಮ್ಗೆ, ಅದನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ, ಅಥವಾ ಯಾವ್ದನ್ನ ಕೊಡ್ಬೇಕು ಯಾವ್ದನ್ನ ಬಿಡ್ಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ನಂತರ ಟಿಪ್ಪು ಸುಲ್ತಾನ್ ಬಗ್ಗೆ ಅನೇಕ ಚರ್ಚೆಗಳಾಗಿದೆ, ಅದ್ರ ಬಗ್ಗೆ ಅನೇಕ ಗೊಂದಲಗಳು ಉಂಟಾಗಿದೆ. ಆದ್ರಿಂದ ನೀವೇನ್ ಮಾಡ್ಬೋದು, ಅಂತಹದನ್ನ ಅವಾಯ್ಡ್ ಮಾಡ್ಬೋದು, ಅಥವಾ ಬರಿಬೇಕಾದ್ರೆ ತುಂಬಾ ಹುಷಾರಾಗಿ ನ್ಯೂಟ್ರಲ್ ಆಗಿ ಬರಿಬೇಕು. ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಧರ್ಮ ಆಗಲಿ, ಅದ್ರ ಬಗ್ಗೆ ನಾ ಮಾತಾಡ್ತಾ ಇಲ್ಲ. ಆದ್ರೆ ನೀವು ಏನ್ ಮಾಡಬೇಕು, ಶಿಕ್ಷಣದ ದೃಷ್ಟಿಯಿಂದ, ನಿಮ್ಮ ವ್ಯಕ್ತಿತ್ವದ ದೃಷ್ಟಿಯಿಂದ ಅದನ್ನ ಮಾಡಬೇಕು. ಒಬ್ಬ ಭಾರತೀಯ ನಾಗರಿಕನಾಗಿ ನೀವು ಈ ದೇಶದ, ಈ ಮಣ್ಣಿನ ಹಿತಾಸಕ್ತಿಗೋಸ್ಕರ ಮಾತ್ರ ನೀವು ಕೆಲಸವನ್ನ ಮಾಡಬೇಕು. ಎಲ್ಲಾ ಕಡೆ ಸಮಸ್ಯೆಗಳಿರುತ್ತೆ, ಎಲ್ಲಾ ಕಡೆ ಗೊಂದಲಗಳಿರುತ್ತೆ. ಸರಿ ತಪ್ಪು ಏನಿದೆ ಅದನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಂತರ ಏನು ಬುನಾದಿಯನ್ನು ಹಾಕ್ತೀರಾ ಅದು ಮುಖ್ಯ ಆಗುತ್ತೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ನಿರೀಶ್ವರವಾದ ಈ ಕಾನ್ಸೆಪ್ಟ್ ನಿಮ್ಗೆ ಅನೇಕರಿಗೆ ಗೊತ್ತೇ ಇರಲ್ಲ. ಆದ ಕಾರಣದಿಂದ ಅಂಥದ್ದು ಬರೀಲೇಬೇಕಾದ ಸಂದರ್ಭದಲ್ಲಿ ಏನ್ ಮಾಡಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಇದು ನೋಡಿ, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಆದ್ರಿಂದ ಈ 3 ಪ್ರಶ್ನೆಗಳಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಏನ್ ಸವಾಲುಗಳು ಬರುತ್ತೆ ಎಕ್ಸಾಮ್ ಹಾಲಲ್ಲಿ ಅಂತ ನಿಮ್ಗೆ ಸ್ಪಷ್ಟವಾಗಿ ಅರಿವಾಗತ್ತೆ. ಈ ಕಾನ್ಸೆಪ್ಟ್ಗಳು ಮಹಿಳೆಯರ ಬಗ್ಗೆ ಏನಿದೆ, ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತೆ ಕಾನೂನು. ದೌರ್ಜನ್ಯ ಏನಾಗ್ತಿದೆ, ಕಾನೂನು ಏನು, ನಿಮಗೆ ಕಾನೂನುಗಳು ಗೊತ್ತಿರ, ದೌರ್ಜನ್ಯ ಏನು ಅಂತ ಹೇಳಿ ಅದರಿಂದಲೇ ಗೊತ್ತಾಗುತ್ತೆ. ಮಹಿಳಾ ಮೀಸಲಾತಿ ನೋಡಿ, ಮೀಸಲಾತಿಯಲ್ಲಿ ಏನೇನು ಪ್ರಶ್ನೆಗಳು ಬಂದಿದೆ, ಗ್ರಾಮೀಣ ಮೀಸಲಾತಿ ಬಂದಿದೆ, ಮಹಿಳಾ ಮೀಸಲಾತಿ ಬಂದಿದೆ, ಇನ್ನೇನು ಬರ್ಬೋದು ಯೋಚನೆ ಮಾಡಿ. ಮಹಿಳಾ ಉದ್ಯಮದ ಬೆಳವಣಿಗೆ, ಆರ್ಥಿಕತೆಗೆ ಮಹಿಳೆಯರನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಮಹಿಳಾ ಸಬಲೀಕರಣ, ಎವರ್ಗ್ರೀನ್ ಟಾಪಿಕ್ ಅದು. ಮಹಿಳಾ ಸಬಲೀಕರಣ ಮತ್ತು ಭಾರತೀಯ ಸಮಾಜದ ಮೇಲೆ ಅದರ ಪರಿಣಾಮಗಳೇನು ನೋಡಿ. 2014ರಲ್ಲಿ ಬಂದಿರುವಂತಹ ಪ್ರಶ್ನೆ, ಒಂದು ಸಿವಿಲ್ ಅಲ್ಲಿ ಬಂದಿರುವಂಥದ್ದು, ಇನ್ನೊಂದು ವೈರ್ಲೆಸ್ ಅಲ್ಲಿ. ಸಿವಿಲ್ ಅಲ್ಲಿ ಏನ್ ಮಾಡಿದ್ದಾರೆ, ಜಸ್ಟ್ ಅರ್ಧ ಕೊಟ್ಟಿದ್ದಾರೆ ಇದ್ರದ್ದು, ಮಹಿಳಾ ಸಬಲೀಕರಣ ಅನ್ನುವಂಥದ್ದು. ವೈರ್ಲೆಸ್ ಅಲ್ಲಿ ಏನ್ ಮಾಡಿದ್ದಾರೆ, ಭಾರತೀಯ ಸಮಾಜದ ಮೇಲೆ ಅದರ ಪರಿಣಾಮ, ಸಮಾಜಕ್ಕೆ ಅದನ್ನ ಕನೆಕ್ಟ್ ಮಾಡಿದ್ದಾರೆ. ಕ್ವಶನ್ ಯಾವ ರೀತಿ ಚೇಂಜಸ್ ಆಯ್ತು. ಗ್ರಾಮೀಣ ಮಹಿಳೆಯರ ಆರ್ಥಿಕಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ. ನಿಮ್ಗೆ ಹೇಳಿದ್ದೀನಿ NGOಗಳ ಬಗ್ಗೆ ಎಲ್ಲಿ ಪ್ರಶ್ನೆ ಬರ್ಬೋದು, ಹೇಗೆ ಬರ್ಬೋದು ಅನ್ನೋಂಥದ್ದು. ಇಲ್ಲಿ ನೋಡಿ, ಗ್ರಾಮೀಣ ಮಹಿಳೆಯರನ್ನ ಫೋಕಸ್ ಮಾಡಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಮೀಸಲಾತಿ ಬಗ್ಗೆ ಪ್ರಶ್ನೆ ಇತ್ತಲ್ವಾ, ಮೀಸಲಾತಿ ಬೇಕಾ ಬೇಡವಾ ಅನ್ನೋಂಥದ್ದು. ನೋಡಿ, ಎಲ್ಲಾ ಕ್ವಶನ್ಸ್ಗಳು ಇಂಟರ್ಲಿಂಕ್ ಆಗ್ತಾ ಇದೆ. ನೀವು ಓದುವಾಗ ಇದೆಲ್ಲವನ್ನ ಓದಿದ್ರೆ, ಎಲ್ಲವನ್ನ ನೆನಪಲ್ಲಿಟ್ರೆ, ಎಲ್ಲಾ ಪ್ರಶ್ನೆಗಳನ್ನ ಒಂದ್ಸಲ ಓದಿ ಬರ್ದು ಏನಾದ್ರು ಒಂದು ಕೆಲಸ ಮಾಡಿದ್ರೆ, ಆಗ ನಿಮ್ಗಿದೆಲ್ಲ ಮನಸ್ಸಿನಲ್ಲಿ ಕರೆಕ್ಟ್ ಆಗಿ ಒಂದು ನೆಟ್ವರ್ಕ್ ಅನ್ನ ಫ್ರೇಮ್ ಮಾಡುತ್ತೆ. ಯಾವ ಪ್ರಶ್ನೆ ಬರ್ಬೋದು, ಏನೇನು ಕಂಬೈನ್ ಆಗ್ಬೋದು, ಇಲ್ಲಿ ಏನೇನು ಬರಿಬೇಕು, ಗ್ರಾಮೀಣ ಅಂತ ಹೇಳಿದ ಕೂಡಲೇ ಏನ್ ಬರ್ಬೇಕು. ನೋಡಿ, ನಿಮ್ಗೆ ಏನಾಗುತ್ತೆ, ಮಹಿಳೆಯರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ, ಆಯ್ತು, ಏನ್ ಮಾಡ್ತೀರಾ, ಇಲ್ಲಿ ನೋಡ್ತೀರಾ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಮತ್ತೆ ಮಹಿಳಾ ಸ್ವಸಹಾಯ ಸಂಘ. ಏನ್ ಕೆಲಸ ಮಾಡ್ತೀರಾ, ಇಲ್ಲಿ ಮಹಿಳೆಯರ ಬಗ್ಗೆ ಬರಿತಾ ಹೋಗ್ತೀರಾ, ಸ್ವಸಹಾಯ ಸಂಘಗಳ ಬಗ್ಗೆ ಬರಿತಾ ಹೋಗ್ತೀರಾ. ಆದ್ರೆ ಪ್ರಶ್ನೆಯಲ್ಲಿ ಗಮನಾರ್ಹವಾಗಿ ನೀವು ನೋಡ್ಬೇಕಾಗಿರೋಂಥದ್ದು ಯಾವುದು, ಏನ್ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಗ್ರಾಮೀಣ ಮಹಿಳೆಯರು. ಎಲ್ಲಾ ಮಹಿಳೆಯರ ಬಗ್ಗೆ ಅಲ್ಲ, ನಗರದ ಮಹಿಳೆಯರ ಬಗ್ಗೆ ಅಲ್ಲ, ಗ್ರಾಮೀಣ ಮಹಿಳೆಯರು, ಮಕ್ಕಳ ಬಗ್ಗೆನೂ ಅಲ್ಲ. ಅವರಲ್ಲಿ ಏನ್ ಡೆವಲಪ್ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಆಗ್ಬೇಕು. ನೋಡಿ, ಸ್ವಸಹಾಯ ಸಂಘದಿಂದ ಅನೇಕ ಬದಲಾವಣೆಗಳಾಗುತ್ತೆ. ಅವ್ರಿಗೊಂದು ಸಂಘಟನೆ ಸಿಗುತ್ತೆ, ಮನೇಲಾಗಿರುವಂತಹ ದೌರ್ಜನ್ಯಗಳನ್ನ ಎದುರಿಸುವಂತ ಶಕ್ತಿ ಸಿಗುತ್ತೆ, ಅವ್ರಿಗೆ ಕಾನೂನಿನ ಸಹಾಯ ಸಿಗುತ್ತೆ, ಅವರ ಆರೋಗ್ಯದ ಬಗ್ಗೆ ಅಲ್ಲೆಲ್ಲ ಚರ್ಚೆಗಳಾಗುತ್ತೆ, ಅದಕ್ಕೆ ಒಂದು ಪೂರಕವಾದಂತಹ ವೇದಿಕೆ ಸಿಗುತ್ತೆ, ಅದೆಲ್ಲ ಇದೆ. ಇಲ್ಲಿ ಬರಿಬೇಕಾಗಿರುವಂಥದ್ದು ಒಂದು ಗ್ರಾಮೀಣ ಮಹಿಳೆಯರು, ನಂತರ ಅಲ್ಲಿ ಆಗುವಂತಹ ಆರ್ಥಿಕ ಅಭಿವೃದ್ಧಿ, ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳು. ತುಂಬಾ ಪಾಯಿಂಟ್ಸ್ಗಳು ಸಿಗುತ್ತೆ ಇಲ್ಲಿ. ಮಹಿಳೆಯರಿಗೆ
ದುಡ್ಡನ್ನ ಯಾವ ರೀತಿ ಉಳಿಸ್ಬೇಕು ನೋಡಿ. ಮನೇಲಿ ತಂದಿಟ್ಟಿರೋ ದುಡ್ಡನ್ನ ಏನ್ ಮಾಡ್ತಾರೆ, ಇರೋ ಬರೋಲ್ಲ ತಗೊಳ್ತಾರೆ. ಆ ಖರ್ಚು ಈ ಖರ್ಚು ಅಂತ. ಅಲ್ಲಿ ಸ್ವಸಹಾಯ ಸಂಘಕ್ಕೆ ಬಂದಾಗ ಏನ್ ಮಾಡ್ಬೋದು, ಅವು ಸೇವ್ ಮಾಡಿರುವಂತ ದುಡ್ಡನ್ನ ಅಲ್ಲಿ ಇಟ್ರೆ ಯಾವಾಗ ಬೇಕು ಆಗ ತಗೊಳ್ಲಿಕ್ಕೆ ಆಗಲ್ಲ. ಕಾರಣಗಳನ್ನ ಕೊಡ್ಬೋದು, ಅವ್ರಿಗೆ ಬೆಂಬಲ ಸಿಗುತ್ತೆ. ಅಲ್ಲಿ ದುಡ್ಡನ್ನ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಸುಖ ಸುಮ್ಮನೆ ಕೇಳಲಿಕ್ಕೆ ಆಗಲ್ಲ. ಈ ರೀತಿ ತುಂಬಾ ಜನರಲ್ ಪಾಯಿಂಟ್ಸ್ಗಳನ್ನ ಕೂಡ ನೀವು ಒಳ್ಳೆ ಪಾಯಿಂಟ್ಸ್ಗಳ ರೂಪದಲ್ಲಿ, ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ಗಳ ರೂಪದಲ್ಲಿ ಬರಿತಾ ಹೋಗ್ಬೋದು. ನಂತರ, ತನ್ನ ದೇಶದ ಮಹಿಳೆಯರನ್ನು ಗೌರವಿಸುವ ಮತ್ತು ಅಧಿಕಾರವನ್ನು ನೀಡುವ ರಾಷ್ಟ್ರ ಮಾತ್ರ ಜಾಗತಿಕ ಶಕ್ತಿ ಆಗಬಲ್ಲದು. ಮಹಿಳೆಯರ ಗೌರವದ ಬಗ್ಗೆ ಕೇಳಿದ್ದಾರೆ, ಆದ್ರೆ ಇಲ್ಲಿ ಅದು ಜಾಗತಿಕ ಶಕ್ತಿಯ ರೂಪದಲ್ಲಿ ಯಾವ ರೀತಿ ಬಿಂಬಿತವಾಗುತ್ತೆ, ಅದಕ್ಕೆ ಈ ಪಾಯಿಂಟ್ಸ್ಗಳು ಯಾವ ರೀತಿ ಪೂರಕವಾಗಿದೆ ಅನ್ನೋಂಥದ್ದನ್ನ ಬರೀಬೇಕು. ಅನೇಕರು ಏನ್ ಮಾಡ್ತಾರೆ, ಮಹಿಳೆಯರಿಗೆ ಗೌರವನ ಕೊಡಬೇಕು ಅಂತ ಹೇಳಿ ಬರೀತಾರೆ, ಅಧಿಕಾರವನ್ನ ನೀಡಬೇಕು ಅನ್ನೋಂಥದ್ದು ಬರೀತಾರೆ, ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಆದ್ರೆ ಅದು ಜಾಗತಿಕವಾಗಿ ಶಕ್ತಿ ಯಾವ ರೀತಿ ಆಗಿದೆ, ಮಹಿಳೆಯರು ಎಲ್ಲೆಲ್ಲ ಜಾಗತಿಕವಾಗಿ ತಮ್ಮ ಸ್ಥಾನಮಾನವನ್ನ ಪಡ್ಕೊಂಡಿದ್ದಾರೆ, ಅದನ್ನ ಕೊಡದಿರುವಂತಹ ದೇಶಗಳಿಗೆ ಏನಾಗಿದೆ ಅದನ್ನು ಕೂಡ ನೀವು ಬರಿಬೇಕು. ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಇದನ್ನ ಯೋಚನೆ ಮಾಡಬೇಕು. ಮಹಿಳೆಯರ ಸ್ಥಾನಮಾನದ ಬಗ್ಗೆ ಮಾತ್ರ ಅಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಈ ಕೆಲಸ ಯಾವ ರೀತಿ ರಾಷ್ಟ್ರವನ್ನ ಮೇಲಕ್ಕೆ ಎತ್ತುತ್ತೆ, ರಾಷ್ಟ್ರವನ್ನ ಜಾಗತಿಕ ಶಕ್ತಿಯಾಗಿ ಬಿಂಬಿಸುತ್ತೆ. ಮಹಿಳೆಯರನ್ನಲ್ಲ, ಮಹಿಳೆಯರನ್ನ ಗೌರವಿಸಬೇಕು, ಅಧಿಕಾರವನ್ನು ಕೊಡಬೇಕು. ಆ ಥರ ಮಾಡೋದ್ರಿಂದ ಆ ದೇಶದ ಸ್ಥಾನಮಾನ ಹೇಗೆ ಜಾಗತಿಕ ಮಟ್ಟದಲ್ಲಿ ಬಿಂಬಿತವಾಗುತ್ತೆ ಅನ್ನೋಂಥದ್ದನ್ನ ಬರಿಬೇಕು. ಇದು ಸೂಕ್ಷ್ಮವಾದಂತಹ ವಿಚಾರ. ಅಂತರ್ಜಾಲ ಮತ್ತು ಮಹಿಳಾ ಸುರಕ್ಷತೆ ನೋಡಿ, ಇದು ಎಮರ್ಜಿಂಗ್ ಟಾಪಿಕ್ 2020ರಲ್ಲಿ ಬಂದಿರುವಂಥದ್ದು. ಮಹಿಳೆಯರ ಸುರಕ್ಷತೆ ಮತ್ತೆ ಅಂತರ್ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇದಕ್ಕೆ ಏನು ಬರಿಬೇಕು ಅನ್ನೋಂಥದ್ದು ಆಲ್ರೆಡಿ ಹೇಳಿದ್ದೀವಿ. ಆ ಕಾನ್ಸೆಪ್ಟ್ ಎಲ್ಲಿದೆ ಅನ್ನೋಂಥದ್ದು ನಿಮ್ಗೆ ಗೊತ್ತಿದೆ. ಭಾರತದಲ್ಲಿ ಮಹಿಳಾ ವಿಮೋಚನೆ ಕಟ್ಟುಕತೆ ಅಥವಾ ವಾಸ್ತವಿಕತೆ 2021ರಲ್ಲಿ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ಈ ಪ್ರಶ್ನೆ ರೀಸೆಂಟ್ ಕಾನ್ಸೆಪ್ಟ್ ಆಯಿತು. ಎರಡನೇ ಪ್ರಶ್ನೆ ನೋಡಿ, ಮಹಿಳಾ ವಿಮೋಚನೆ ಯಾವ ಕಾಲದದು? ತುಂಬಾ ಹಳೆಯ ಕಾಲದಿಂದ ಕೂಡ ಇರುವಂತಹ ಒಂದು ಟಾಪಿಕ್ ಅದು. ಈಗ ಮತ್ತೆ ಪುನಃ ಕೇಳಿದ್ದಾರೆ. ಇದೇ ರೀತಿ ಇನ್ನೊಂದು ಪ್ರಶ್ನೆನ ಕೇಳಿದ್ರು, ಯಾವ್ದಾದ್ರು ನೆನಪಿದೆಯಾ? 21ನೇ ಶತಮಾನದಲ್ಲಿ ಸಾಮಾಜಿಕ ಸುಧಾರಣೆಯ ಅವಶ್ಯಕತೆ. ನೋಡಿ, 21ನೇ ಶತಮಾನದಲ್ಲಿ ಸಾಮಾಜಿಕ ಸುಧಾರಣೆಯ ಅವಶ್ಯಕತೆ ಹೇಗಿತ್ತು? ಹಳೆ ಕಾನ್ಸೆಪ್ಟ್ ಆಗುತ್ತೆ, ಹೊಸ ಕಾನ್ಸೆಪ್ಟ್ ಕೂಡ ಆಗುತ್ತೆ. ಎರಡನ್ನು ಕೂಡ ಕಂಬೈನ್ ಮಾಡಿ ಕ್ವಶನ್ ಕೇಳ್ತಾ ಇದ್ದಾರೆ. ಈಗ ಯಾವ್ಯಾವ ಸೆಕ್ಷನ್ ಅಲ್ಲಿ ನೀವು ಫೋಕಸ್ ಮಾಡಬೇಕು ಮಹಿಳೆಯರ ಸ್ವಾವಲಂಬನೆಯ ಬಗ್ಗೆ? ಯಾವುದೆಲ್ಲ? ಒಂದು, ಮಹಿಳೆಯರ ಮೇಲಿನ ದೌರ್ಜನ್ಯ ಆಗಿರ್ಬೋದು. ನಂತರ ಕಾನೂನು ಅಥವಾ ಸಂವಿಧಾನದ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬರ್ಬೋದು. ಮಹಿಳೆಯರು ಮತ್ತೆ ಸಂವಿಧಾನದಲ್ಲಿ ಅವರಿಗೆ ಏನೇನು ಪ್ರೊವಿಷನ್ಸ್ ಇದೆ ಅನ್ನೋಂಥದ್ದು. ನಂತರ ಉದ್ಯಮ, ಆರ್ಥಿಕತೆ ಬಗ್ಗೆ ಬಂತು. ಆಮೇಲೆ ಅಂತರ್ಜಾಲದ ಬಗ್ಗೆ ಬಂತು. ಹೇಳಿದ್ರೆ ಸೇಫ್ಟಿ. ಇನ್ನೇನು ಪ್ರಶ್ನೆಗಳು ಬಂದಿದೆ? ಮಹಿಳೆಯರ ಸಬಲೀಕರಣದ ಬಗ್ಗೆ ಬಂದಿದೆ. ಗ್ರಾಮೀಣ ಮಹಿಳೆಯರ ಬಗ್ಗೆ ಬಂದಿದೆ. ಇನ್ನು ಏನೇನು ಪ್ರಶ್ನೆಗಳು ಇಲ್ಲಿ ಬರಬಹುದು? ಇಲ್ಲಿ ಬರುವಂತಹ ಪ್ರಶ್ನೆಗಳು, ಒಂದು, ಮಹಿಳೆಯರ ಸವಾಲುಗಳು ಅಥವಾ ಸಮಸ್ಯೆಗಳು ಏನಿದೆ, ಅದಕ್ಕೆ ಪರಿಹಾರಗಳೇನಿದೆ. ಉದಾಹರಣೆಗೆ ದೌರ್ಜನ್ಯಗಳಾಗಿರ್ಬೋದು, ಕಾನೂನು ಆಗಿರ್ಬೋದು, ಸಂವಿಧಾನಾತ್ಮಕ ಅಥವಾ ಅಂತರ್ಜಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅದು ಸವಾಲು ಅಥವಾ ಸಮಸ್ಯೆಗಳಲ್ಲಿ ಬರುತ್ತೆ. ನಂತರ ಅವರ ಕೊಡುಗೆಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಇದು ಎಮರ್ಜಿಂಗ್ ಕಾನ್ಸೆಪ್ಟ್. ನೋಡಿ, ಆರ್ಥಿಕತೆಯಲ್ಲಿ ಅವರ ಕೊಡುಗೆ ಏನಿದೆ, ಉದ್ಯಮದಲ್ಲಿ ಅವರ ಕೊಡುಗೆ ಏನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶವನ್ನ ತಗೊಂಡು ಹೋಗೋದ್ರಲ್ಲಿ ಅವರ ಕೊಡುಗೆ ಏನಿದೆ, ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಈ ಸಲ ಏನೇನು ಬರ್ಬೋದು? ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ಕೆಲಸವನ್ನ ಕಳ್ಕೊಂಡ್ರು. ಆಗೇನಾಯ್ತು? ಅವರಿಗೆ ಕೆಲಸ ಇರಲಿಲ್ಲ, ಮತ್ತೆ ಪುನಃ ಮನೆ ಕೆಲಸಗಳನ್ನ ಮಾಡಬೇಕು. ಮನೆಯಲ್ಲಿ ಇರೋವಂಥವ್ರ ಸಂಖ್ಯೆ ಜಾಸ್ತಿ ಆಯಿತು. ಮನೇಲಿ ಇರೋವಂಥವ್ರನ್ನ ಅವರು ನೋಡ್ಕೊಳ್ಬೇಕು, ಕಾಳಜಿಯನ್ನು ಜಾಸ್ತಿ ತಗೊಳ್ಬೇಕು, ಆ ಜವಾಬ್ದಾರಿ ಜಾಸ್ತಿ ಆಯಿತು. ಮಕ್ಕಳು ಮನೆಯಲ್ಲೇ ಇರ್ತಾರೆ. ಆಗ ಗ್ರಾಮೀಣ ಪ್ರದೇಶ ನೀವು ಸ್ಥಿತಿಗತಿಯನ್ನು ನೋಡಿದ್ರೆ, ಒಂದು ಮನೇಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಹಿಳೆಯರು ಕೊನೆಯಲ್ಲಿ ಊಟ ಮಾಡ್ತಾರೆ. ನಿಮ್ಮ ತಾಯಂದಿರು, ನಿಮ್ಮ ಅಕ್ಕಂದಿರು, ನೀವು ಅನೇಕ ಕಡೆ ನೋಡಿರ್ಬೋದು. ಅವರು ಕೊನೆಗೆ ಊಟ ಮಾಡ್ತಾರೋ ಇಲ್ವಾ ಅಂತಾನೆ ಗೊತ್ತಿಲ್ಲ. ಎಲ್ರಿಗೂ ಬಡಿಸ್ತಾರೆ, ಕೊನೆಯಲ್ಲಿ ಕೇಳಿದ್ರೆ ಊಟ ಆಯ್ತು ಅಂತ ಹೇಳ್ತಾರೆ, ಅಥವಾ ಇದ್ರೂ ಕೂಡ ತುಂಬಾ ಕಮ್ಮಿ ಇರುತ್ತೆ. ಮನೆಯ ಕೆಲಸಗಳು ತುಂಬಾ ಜಾಸ್ತಿ ಇರುತ್ತೆ. ಇದೆಲ್ಲವನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಅದ್ರ ಬಗ್ಗೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇದೆ. ಈಗ ಇದು ನಮ್ಮ ಫಾರಿನ್ ಪಾಲಿಸಿ ಬಗ್ಗೆ ಹೇಳಿದ್ರೆ, ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿರುವಂತಹ ಆಗಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಬಂಧಗಳು ಹೇಗಿದೆ, ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ ಅನ್ನೋಂಥದ್ದು ಪ್ರಶ್ನೆಗಳು. ಪಾಕಿಸ್ತಾನದೊಂದಿಗೆ ಮೈತ್ರಿ ಸಾಧ್ಯ ಹೌದಾ ಅಲ್ವಾ ಅನ್ನೋಂಥದ್ದನ್ನ ಬರಿಬೇಕು. ನಂತರ
ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯತ್ವಕ್ಕೆ ಭಾರತದ ಹಕ್ಕೊತ್ತಾಯ. ನೋಡಿ, ಇದು ಈಗಲೂ ಕೂಡ ಚರ್ಚೆಯಲ್ಲಿರುವಂತಹ, ಡಿಮಾಂಡ್ ಅಲ್ಲಿರುವಂತಹ ಟಾಪಿಕ್. ಹೊಸ ಜಾಗತಿಕ ವಿಶ್ವ ಪದ್ಧತಿ, ಗಡಿ, ಭಯೋತ್ಪಾದನೆ, ಪಾಕಿಸ್ತಾನ ಮತ್ತು ಚೀನಾಕ್ಕೆ ಸಂಬಂಧಿಸಿದಂತೆ ಭಾರತದ ವಿದೇಶಾಂಗ ನೀತಿ. ಪಾಕಿಸ್ತಾನ 2 ಕಡೆ ಬಂತು. ಇಲ್ಲೊಂದ್ಸಲ ಕೇಳಿದ್ದಾರೆ ಪಾಕಿಸ್ತಾನ ಅನ್ನುವಂಥದ್ದು, ನಂತರ ಇಲ್ಲೂ ಕೂಡ ಪಾಕಿಸ್ತಾನವನ್ನ ಹೇಳಿದ್ದಾರೆ. ಜಾಗತಿಕವಾಗಿ ಭಾರತ ದೇಶವು ಪ್ರಬಲವಾದ ದೇಶವಾಗಿ ಬೆಳೆಯುತ್ತಿದೆ. ಹಿಂದಿನ ಪ್ರಶ್ನೆ ನೋಡಿ, ಮಹಿಳೆಯರಿಗೆ ಎಲ್ಲಿ ಗೌರವ ಸಿಗುತ್ತೋ ಆ ದೇಶ ಜಾಗತಿಕವಾಗಿ ಬೆಳೆಯುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಭಾರತವನ್ನ ಜಾಗತಿಕವಾಗಿ ಯಾವ ರೀತಿ ಬಿಂಬಿಸ್ಬೋದು, ಅದು ಬೆಳೀತಾ ಇದೆ ಅಂತ ಯಾವ ರೀತಿ ಹೇಳ್ಬೋದು ಅಂತ ಕೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಸಹಕಾರ ಶೂನ್ಯ ಮೊತ್ತದ ಆಟವಲ್ಲ. ನೋಡಿ, ಇಲ್ಲಿ ತನಕ ಇದ್ದಂತಹ ಪ್ರಶ್ನೆಗಳು ತುಂಬಾ ಜನರಲ್ ಆಗಿತ್ತು ಅಥವಾ ಗೊತ್ತಿರುವಂತಹ ವಿಷಯ. ಇಲ್ಲಿ ನಿಮಗೆ ವಿದೇಶಾಂಗ ನೀತಿಯ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಕೇಳಿದ್ದಾರೆ. ಝೀರೋ ಸಮ್ ಗೇಮ್ ಹೌದಾ ಅಲ್ವಾ ಅನ್ನುವಂಥದ್ದು. ನಿಮ್ಗೆ ಅದು ಗೊತ್ತಿದ್ರೆ ಮಾತ್ರ ಬರೀಲಿಕ್ಕಾಗುತ್ತೆ. ಅದಕ್ಕೆ ಒಂದಷ್ಟು ಉದಾಹರಣೆಗಳು ಇರಬೇಕು. ಸೂಪರ್ ಪವರ್ ಆಗಿ ಭಾರತ 2020ರಲ್ಲಿ 2020ರಲ್ಲಿ ಭಾರತ ಸೂಪರ್ ಪವರ್ ಆಗಿದೆಯಾ ಇಲ್ವಾ ಅನ್ನೋಂಥದ್ದನ್ನ ವಿಮರ್ಶೆ ಮಾಡಬೇಕು. ವಿದೇಶಾಂಗ ನೀತಿಯಲ್ಲಿ ಏನೇನು ಪ್ರಶ್ನೆಗಳು ಬಂತು? ವಿದೇಶಾಂಗ ನೀತಿಯಲ್ಲಿ ಮುಖ್ಯವಾಗಿ ನಮ್ಮ ಗಡಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು. ಪಾಕಿಸ್ತಾನದ ಬಗ್ಗೆ 2 ಸಲ ಕೇಳಿದ್ದಾರೆ. ನಂತರ ಚೈನಾದ ಬಗ್ಗೆ ಪಾಕಿಸ್ತಾನ ಜೊತೆಗೆ ಕೇಳಿದ್ದಾರೆ. ಅದರಲ್ಲೇನೆ ಈ ಸಲ ಚೈನಾದ ಬಗ್ಗೆನೆ ನೇರವಾಗಿ ಕೇಳ್ಬೋದು. ಯಾಕಂತಂದ್ರೆ ಚೈನಾದ ಜೊತೆ ನಮಗೆ ಅನೇಕ ಗಡಿಯಲ್ಲಿ ಸಮಸ್ಯೆಗಳಿದೆ. ಗಡಿ ಭಯೋತ್ಪಾದನೆ ಬಗ್ಗೆ ಕೇಳಿದ್ದಾರೆ. ನಂತರ ವಿಶ್ವ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ಜಗತ್ತಿನಲ್ಲಿ ಯಾವುದೇ ದೇಶ, ಯಾವುದೇ ಸಂಸ್ಥೆ ಭಾರತದ ಜೊತೆಗೆ ಏನಾದರೂ ಹೊಸ ವಿವಾದವನ್ನ, ಹೊಸ ಸಂಬಂಧವನ್ನ, ಹೊಸ ಸ್ಥಾನಮಾನವನ್ನ ಕಲ್ಪಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಬರುವಂತಹ ಸಾಧ್ಯತೆಗಳಿದೆ. ಇನ್ನೇನು ಬಂದಿದೆ? ಭಾರತದ ಸ್ಥಾನಮಾನ, ಇದ್ರ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಅದು ಯಾವುದೇ ಒಂದು ಸಂಘಟನೆಯಲ್ಲಿ ಆಗಿರಲಿ ಅಥವಾ ಯಾವುದೇ ದೇಶದ ಜೊತೆಗಿರುವಂತಹ ಸಂಬಂಧವಾಗಿರಲಿ, ಅಲ್ಲಿ ಪ್ರಶ್ನೆಗಳು ಬರ್ಬೋದು. ಉದಾಹರಣೆಗೆ ಕ್ವಾಡ್ ಅನ್ನೋದು ತುಂಬಾ ಚರ್ಚೆಯಲ್ಲಿ ಇರೋವಂಥದ್ದು, ಅದರ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಇಲ್ಲ, ಈ ಸಲ ಒಂದಷ್ಟು ಬದಲಾವಣೆಗಳಾಗ್ಬೋದು. ಉದಾಹರಣೆಗೆ ಅಫ್ಘಾನ್ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ನೋಡಿ, ಇದೆಲ್ಲ ನೀವೇನ್ ಮಾಡ್ಬೇಕು ಅಂತೆಲ್ಲ ತುಂಬಾ ಹೊರಗಡೆ ಹೋಗಿ ಕೂಡ ನೀವು ಯೋಚನೆ ಮಾಡ್ಬೋದು. ಭಾರತ ಆಯ್ತು, ಅಫ್ಘಾನ್ ಆಯ್ತು, ಅದಕ್ಕಿಂತ ಆ ಕಡೆ ಏನಾಗ್ತಿದೆ ಅಂತ. ನಮ್ಮ ದೇಶಕ್ಕೆ ಯಾವ್ದಾದ್ರು ಸಂಬಂಧಪಟ್ಟಿರುವಂತ ಕಾನ್ಸೆಪ್ಟ್ ಇದೆಯಾ? ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನದಲ್ಲಿ ಪ್ರಚೋದಿತವಾಗುವಂತಹ ಯಾವ್ದಾದ್ರು ಭಯೋತ್ಪಾದನೆ ಈಗ ಮತ್ತೆ ಪುನಃ ಬರ್ಬೋದಾ? ಈ ರೀತಿಯಾದಂತಹ ಪ್ರಶ್ನೆಗಳು. ಅಥವಾ ನಮ್ಮ ನೆರೆಯ ಶ್ರೀಲಂಕಾದಲ್ಲಿ ಚೀನಾದ ಆಕ್ರಮಣ ಯಾವ ರೀತಿ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಲ್ಲಿ ಏನು ನಷ್ಟವನ್ನು ಅನುಭವಿಸಿದ್ದೇವೆ, ನಮಗೆ ಯಾವ ಬಂದರಿನಲ್ಲಿ ಅನುಮತಿ ಸಿಗ್ಲಿಲ್ಲ, ಅಥವಾ ಇರಾನ್ನಲ್ಲಿ ನಮ್ಗೆ ಏನಾಯ್ತು, ಆ ಥರದ ವಿಚಾರಗಳನ್ನೆಲ್ಲ ನೀವು ಇಲ್ಲಿ ಒಂದಷ್ಟು ತಿಳ್ಕೊಂಡಿದ್ರೆ ಸಾಕು, ಹಾಗೆ ನಿಮಗೆ ಉತ್ತರವನ್ನ ಬರೀಲಿಕ್ಕೆ ಆಗತ್ತೆ. ಒಟ್ಟಿನಲ್ಲಿ ಇಲ್ಲಿ ಬರುವಂಥದ್ದು ಮುಖ್ಯವಾಗಿ ಭಾರತದ ಸ್ಥಾನಮಾನ ಹಾಗೂ ಭಾರತದ ಗಡಿ ಬಗ್ಗೆ ಇರುವಂತಹ ಪ್ರಶ್ನೆಗಳು. ನದಿ ವಿವಾದಗಳು ಅದು ಕೂಡ ಇಲ್ಲಿ ಬರುತ್ತೆ. ನಂತರ ಬರುವಂಥದ್ದು ರೈತರ ಬಗ್ಗೆ. ಇಲ್ಲಿ ರೈತರ ಸಮಸ್ಯೆ ಹಾಗೂ ರೈತರ ಆತ್ಮಹತ್ಯೆ ಎರಡನ್ನೂ ಕೂಡ ನೀವು ಅಡ್ರೆಸ್ ಮಾಡಬೇಕು. ಮತ್ತೆ ಪುನಃ ರೈತರ ಆತ್ಮಹತ್ಯೆಯನ್ನು ಕಡಿಮೆ ಮಾಡಲು ತೆಗೆದುಕೊಳ್ಳಬಹುದಾದ ಕ್ರಮಗಳು. ನೋಡಿ, ಹಳೆ ಟ್ರೆಂಡ್ ಇದು. ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಂದಿದೆ. ಆಮೇಲೆ 2014ರಲ್ಲಿ 7 ವರ್ಷ ಕಳೆದ ಮೇಲೆ ಭಾರತದ ಕೃಷಿ ವಲಯದಲ್ಲಿ ಬಿಕ್ಕಟ್ಟುಗಳು. ಇದೊಂದು ಸ್ವಲ್ಪ ಅಡ್ವಾನ್ಸ್ ಕ್ವಶನ್ ಆಯ್ತು. ನೋಡಿ, ಸಮಸ್ಯೆಗಳು, ಬಿಕ್ಕಟ್ಟುಗಳು ಒಂದನ್ನು ಅಡ್ರೆಸ್ ಮಾಡುತ್ತಾದ್ರೆ ಇಲ್ಲಿ ಏನಾಗುತ್ತೆ, ಬಿಕ್ಕಟ್ಟುಗಳು ಅಂತ ಹೇಳಿ ಬಂದಾಗ ನೀವು ಇನ್ನೊಂದಷ್ಟು ಜಾಸ್ತಿ ವ್ಯಾಪ್ತಿಯಲ್ಲಿ ಇದನ್ನ ಯೋಚನೆ ಮಾಡಬೇಕು. ಯಾವ್ದ್ರದ್ದು? ಭಾರತದ ಕೃಷಿ ವಲಯದ್ದು. ಭಾರತದ ಕೃಷಿ ವಲಯಕ್ಕೆ ಏನಾಗ್ತಿದೆ? ಭಾರತದ ಕೃಷಿ ವಲಯಕ್ಕೆ ವಿದೇಶಿ ಕಂಪನಿಗಳಾಗಿರ್ಬೋದು, ವಿದೇಶಿ ನೀತಿಗಳಾಗಿರ್ಬೋದು, ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ, ಅದರಿಂದ ಯಾವ ರೀತಿಯಾದಂತಹ ಬಿಕ್ಕಟ್ಟುಗಳಾಗ್ತಿದೆ. ಉದಾಹರಣೆಗೆ, ವಿದೇಶದ ಒಂದು ಕಂಪನಿ ಅಲ್ಲಿಯ ಹೈಲ್ಡ್ ವೆರೈಟಿಯ ಸೀಡ್ಗಳನ್ನ ಕೊಟ್ಟು, ಬೀಜಗಳನ್ನ ಕೊಟ್ಟು ನಮ್ಮ ದೇಶಕ್ಕೆ ಯಾವುದೋ ಒಂದು ತಳಿನ ಪರಿಚಯ ಮಾಡುತ್ತೆ. ನಂತರ ನಮ್ಮ ರೈತರು ಅದನ್ನ ಬೆಳಿಲಿಕ್ಕೆ ಶುರು ಮಾಡ್ತಾರೆ. ಆಗೇನಾಗುತ್ತೆ ಗೊತ್ತಾ, ಆ ಕಂಪನಿ ಬಂದು ಅದನ್ನ ತಗೊಳುತ್ತೆ ಅಂತ ಹೇಳುತ್ತೆ. ಆದ್ರೆ ರೈತರು ಅದನ್ನ ಆ ಕಂಪನಿಗೆ ಮಾತ್ರ ಕೊಡ್ಬೇಕು, ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಅದು ಅಗ್ರಿಮೆಂಟ್ಗಳಾಗಿರುತ್ತೆ. ಅಥವಾ ಇತ್ತೀಚೆಗೆ ಬಂದಂತಹ ಕೃಷಿ ನೀತಿಯಲ್ಲಿ ಇದಕ್ಕೆ ಏನು ಪ್ರೊವಿಷನ್ಸ್ ಇದೆ ಇಲ್ಲ ಹೇಳಿದ್ರೆ, ನಮ್ಮ ದೇಶದ ರೈತರು ಏನ್ ಮಾಡ್ತಾರೆ, ಯಾವುದೋ ಒಂದು ವಿದೇಶದ ತಳಿನ ತಗೊಂಡು ಇಲ್ಲಿ ಬೆಳೆಸ್ತಾರೆ. ಆಗೇನಾಗುತ್ತೆ, ನಮ್ಮ ತಳಿಗಳು ಇಲ್ಲಿ ನಾಶ ಹೊಂದುತ್ತೆ. ನಂತರ ಅಲ್ಲಿಯ ತಳಿಗಳನ್ನ ನಾವು ಇಲ್ಲಿ ಬಳಸಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪೇಟೆಂಟ್ ಅನ್ನ ಮಾಡಿರೋ ಕಾರಣ ದುಡ್ಡು ಕೊಡ್ಬೇಕಾಗತ್ತೆ. ಅಥವಾ ಅದನ್ನ ಬಿಟ್ಟು ನಮ್ಮದೇ ತಳಿಗಳನ್ನ ಮಾಡೋದಕ್ಕೆ ನಮ್ಮಲ್ಲಿ ಇರುವಂತಹ ತಳಿಗಳು ಇರಲ್ಲ. ಇಂತಹ ಸೂಕ್ಷ್ಮವಾದಂತಹ ವಿಚಾರಗಳನ್ನ ನೀವು ಇಲ್ಲಿ ತರಬೇಕು. ನಿಮ್ಗೆ ಅದು ಹೈಲ್ಡ್ ವೆರೈಟಿ ಆಗಿರ್ಬೋದು, ಅಥವಾ ಅದಕ್ಕೆ ಇರುವಂತಹ ಯಾವುದೇ
ಔಷಧ ಸಿಂಪಡಣೆ ಆಗಿರ್ಬೋದು, ಇದೆಲ್ಲ ಕೂಡ ಇಲ್ಲಿ ಒಂದೇ ಕಡೆ ಬರುತ್ತೆ. ನೀವು ಟಾಪಿಕ್ಸ್ನ ಬೇರೆ ಬೇರೆ ವಿಚಾರಗಳ ಜೊತೆ ಲಿಂಕ್ ಮಾಡ್ಲಿಕ್ಕೆ ಕಲೀರಿ. ನೀವು ಇದು ಬರ್ದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಪ್ರತಿಯೊಂದು ಕಾನ್ಸೆಪ್ಟ್ನ ತಗೊಂಡು ಅದ್ರ ಬಗ್ಗೆ ನೀವು ಮಾಡಬೇಕಾಗಿರೋವಂಥದ್ದು ಒಂದು ಡೇಟಾ ಕಲೆಕ್ಷನ್, ನಂತರ ಅದರ ಬ್ಲೂ ಪ್ರಿಂಟ್. ಪ್ರತಿ ಟಾಪಿಕ್ನಲ್ಲೂ ನೀವು ಇದನ್ನ ಮಾಡಲೇಬೇಕು. ನೀವು ಇಷ್ಟು ಮುಖ್ಯವಾಗಿರುವಂತಹ ಟಾಪಿಕ್ಸ್ ಇದೆಯಲ್ವಾ, ಅದರದ್ದು ಬ್ಲೂ ಪ್ರಿಂಟ್ ಅನ್ನ ಮಾಡಿ ನಿಮ್ಮ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಹೇಳಿದ್ರೆ ನೀವು ಮನಸ್ಸಿಗೆ, ಮೆದುಳಿಗೆ ಕೆಲಸವನ್ನ ಕೊಡಬೇಕು. ಇದರಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ, ಏನೇನು ಮಾಡಬೇಕು, ಏನೇನು ಪಾಯಿಂಟ್ ಬರೀಬೇಕು ಅಂತ. ಹಾಗಿದ್ದಾಗ ಮತ್ತೆ ನಿಮಗೆ ಎಕ್ಸಾಮಲ್ಲಿ ಇದು 2-3 ನಿಮಿಷಗಳಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಅಂತ ಹೇಳಿ ನೀವು ಎಲ್ಲವನ್ನ ಬರ್ತಾದ್ಮೇಲೆ ಆಮೇಲೆ ಯೋಚನೆ ಆಗುತ್ತೆ ನನಗೆ ಈ ಪಾಯಿಂಟ್ಸ್ ಬರಿಬೇಕಿತ್ತು ಅನ್ನೋಂಥದ್ದು. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಈಗ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಇದು ಮಾಡ್ಲಿಕ್ಕೆ ಆಗುತ್ತೆ. ಕೃಷಿಯಲ್ಲಿ ಆಧುನೀಕರಣವನ್ನ ಅನುಷ್ಠಾನಗೊಳಿಸುವುದು. ನಂತರ ಕಾರ್ಪೊರೇಟ್ ಕೃಷಿ. ನೋಡಿದು ಹೊಸ ವಿಚಾರ. ಇಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೆ, ರೈತರದ್ದು ಯಾವುದೇ ಕಾನ್ಸೆಪ್ಟ್ ತಗೊಳ್ಳಿ, ಅಲ್ಲಿರುವಂಥದ್ದು ಒಂದು ಸಮಸ್ಯೆ, ನಂತರ ಪರಿಹಾರ. ಪರಿಹಾರದಲ್ಲಿ ಯಾವುದೇ ರೀಸೆಂಟ್ ಡೆವಲಪ್ಮೆಂಟ್ ಕೂಡ ಆಗಿರ್ಬೋದು. ಇದನ್ನ ಯಾವ್ದ್ರ ಜೊತೆ ಕನೆಕ್ಟ್ ಮಾಡ್ತಾರೆ, ನಂತರ ಜಾಗತಿಕ ಮಟ್ಟ. ಇದು ಮೂರನ್ನೂ ತಗೊಂಡು ಪ್ರಶ್ನೆಗಳನ್ನ ಮಾಡ್ಬೋದು. ಅಥವಾ ಇನ್ನೊಂದಷ್ಟು ಅಡ್ವಾನ್ಸ್ ಕ್ವಶನ್ ಬರ್ಬೋದು ಅಂತ ಹೇಳಿದ್ರೆ ನೋಡಿ, ರೈತರು ಮತ್ತೆ ಪ್ರಕೃತಿ ನಡುವಿನ ಸಂಬಂಧ, ಅದರಲ್ಲಿ ಏನು ಸಮಸ್ಯೆಗಳಾಗ್ತದೆ, ಅಥವಾ ಪ್ರಕೃತಿಯ ಮಾಲಿನ್ಯಕ್ಕೆ, ಪರಿಸರ ಮಾಲಿನ್ಯಕ್ಕೆ ಇಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ, ರೈತರು ಯಾಕೆ ಕೃಷಿಯನ್ನ ಬಿಡ್ತಾ ಇದ್ದಾರೆ, ಅಥವಾ ರೈತಾಪಿ ಕುಟುಂಬದಲ್ಲಿ ಬಂದಂತಹ ವರ್ಗ ಕೃಷಿಯನ್ನು ಬಿಟ್ಟು ಬೇರೆ ಕಡೆ ಏನಕ್ಕೆ ಹೋಗ್ತಾ ಇದೆ, ಆ ಥರದ ಅಡ್ವಾನ್ಸ್ ಕ್ವಶನ್ ಕೂಡ ಬರ್ತಾ ಹೋಗುತ್ತೆ. ಯಾಕಂತೇಳಿ ಕಾನ್ಸೆಪ್ಟ್ಗಳು ಕಮ್ಮಿ ಆಗ್ತಾ ಹೋದಾಗೆ ಮತ್ತೆ ಮತ್ತೆ ಅದೇ ರೈತರ ಆತ್ಮಹತ್ಯೆ, ರೈತರ ಸಮಸ್ಯೆಗಳು, ಆಧುನೀಕರಣ ಅಂತ ಹೇಳಿ ಕೇಳಲಿಕ್ಕಾಗಲ್ಲ. ಪ್ರಶ್ನೆಗಳು ಬೇರೆ ಬೇರೆ ಬರಲೇಬೇಕು. ಅದರಿಂದ ನೀವು ಅದನ್ನೆಲ್ಲ ಫೋಕಸ್ ಮಾಡ್ತಾ ಇರಿ. ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣ, ಅದರ ಪ್ರಸ್ತುತತೆ, ಅದು ಯಾಕಾಗಿ ಬೇಕು, ಅದರಿಂದ ಏನೇನು ಚೇಂಜಸ್ ಆಗತ್ತೆ, ಏನೇನು ಮಾಡ್ಬೋದು, ಅದನ್ನೆಲ್ಲ ಬರಿಬೇಕು. ರಾಷ್ಟ್ರದ ಅದೃಷ್ಟವು ಇದರ ತರಗತಿಯ ಕೋಣೆಗಳಲ್ಲಿ ರೂಪಿಸಲ್ಪಡುತ್ತದೆ. ಇದನ್ನ UPSC ಕೂಡ ಕೇಳಿರಿದ್ದಾರೆ. ಎಲ್ರಿಗೂ ಗೊತ್ತಿರುವಂಥ ಜನರಲ್ ಕಾನ್ಸೆಪ್ಟ್ ಇದು. ದೇಶವೊಂದರ ವಿಧಿಯು ಅದರ ತರಗತಿಯ ಕೊಠಡಿಯಲ್ಲಿ ರೂಪಿಸಲ್ಪಡುತ್ತದೆ. ನೋಡಿ, ಇದೆರಡೂ ಪ್ರಶ್ನೆಗಳು ಕೂಡ ಒಂದು ಇಂಟೆಲಿಜೆನ್ಸ್ ಅಲ್ಲಿ ಬಂದಿರುವಂಥದ್ದು, ಇನ್ನೊಂದು KSRP ಅಲ್ಲಿ ಬಂದಿರುವಂಥದ್ದು. ಒಂದೇ ವರ್ಷ ಅದೇ ಕ್ವಶನ್ನ ಒಂದಷ್ಟು ಚೇಂಜಸ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಇಂದಿನ ಪ್ರಪಂಚದಲ್ಲಿ ಆನ್ಲೈನ್ ಮಾಹಿತಿಯ ಮುಂದೆ ಸಾಂಪ್ರದಾಯಿಕ ಶಿಕ್ಷಣವು ಹಳೆಯದಾಗಿದೆ. ನೋಡಿ, ಆನ್ಲೈನ್ ಶಿಕ್ಷಣ ಅಂತ ಹೇಳಿ ಅನೇಕರು ಎಸ್ಸೆನ ಬರೆದು ಪ್ರಾಕ್ಟೀಸ್ ಮಾಡಿರ್ತೀರ. ಬಟ್ ಕ್ವಶನ್ ಯಾವ ರೀತಿ ಕೇಳ್ತಾ ಇದಾರೆ ಈ ಸಲ, ಯಾವ ರೀತಿ ಚೇಂಜಸ್ ಆಗ್ತಾ ಇದೆ. 2019ರಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ. ಏನ್ ಕೇಳಿದಾರೆ ಅಲ್ಲಿ, ಇಂದಿನ ಪ್ರಪಂಚದಲ್ಲಿ ಆನ್ಲೈನ್ ಮಾಹಿತಿ ಮುಂದೆ ಸಾಂಪ್ರದಾಯಿಕ ಶಿಕ್ಷಣವು ಹಳೆಯದಾಗಿದೆ. ಅಪ್ಲಿಕೇಶನ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಕ್ವಶನ್ ಕೇಳಿದ್ದಾರೆ. ನೀವು ಪ್ರಾಕ್ಟೀಸ್ ಮಾಡೋದು ಕೂಡ ಅಂಥದ್ದನ್ನೇ ಮಾಡಬೇಕು. ಉದಾಹರಣೆಗೆ ನೂತನ ಶಿಕ್ಷಣ ನೀತಿ ಅಂತ ಈ ರೀತಿ ಡೈರೆಕ್ಟ್ ಕ್ವಶನ್ ಕೇಳುವಂತ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಕ್ವಶನ್ ನೆಕ್ಸ್ಟ್ ಬಂದಿದೆ ನೋಡಿ, ಆಗ ಗೊತ್ತಾಗುತ್ತೆ. ಭಾರತದಲ್ಲಿ ವೃತ್ತಿಪರ ಶಿಕ್ಷಣದ ಅವಶ್ಯಕತೆ ಏನು, ಶಿಕ್ಷಣ ರಾಷ್ಟ್ರದ ಪ್ರಗತಿಗೆ ಪ್ರಮುಖ. ನೋಡಿ, ಇದು 3 ಪ್ರಶ್ನೆಗಳು, ಇದು ಮತ್ತೆ ಇದು 3 ಪ್ರಶ್ನೆಗಳು ಶಿಕ್ಷಣ ಮತ್ತೆ ದೇಶದ ಪ್ರಗತಿಯನ್ನ ಲಿಂಕ್ ಮಾಡಿ ಕೇಳಿರುವಂತಹ ಪ್ರಶ್ನೆಗಳು. ಹೊಸ ಶಿಕ್ಷಣ ನೀತಿ 2020 ಇಷ್ಟಂತ ಮಾತ್ರ ಪ್ರಶ್ನೆ ಕೇಳಿದಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿನ ಎಲ್ಲಾ ತೊಂದರೆಗಳಿಗೆ ಪರಿಹಾರವಾಗಿದೆ. ನೀವು ಶಿಕ್ಷಣ ನೀತಿಯ ಬರೀ ಪಾಯಿಂಟ್ಸ್ಗಳನ್ನ ನೆನಪಲ್ಲಿಟ್ಟರೆ ಸಾಲಲ್ಲ, ನೀವು ಅದನ್ನ ಅನಾಲಿಸಿಸ್ ಮಾಡಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆನ ಎಲ್ಲಾ ತೊಂದರೆಗಳಿಗೂ, ಖಂಡಿತವಾಗ್ಲೂ ಎಲ್ಲಾ ತೊಂದರೆಗಳಿಗೆ ಅದು ಪರಿಹಾರ ಆಗುತ್ತಾ? ಆಗಂತೂ ಸಾಧ್ಯತೆ ಇಲ್ಲ ಅಲ್ವಾ? ಎಲ್ಲಾ ತೊಂದರೆಗಳಿಗೆ ಪರಿಹಾರವಾಗಿದೆ. ನೀವು ಯಾಕೆ ಪರಿಹಾರ ಆಗಿದೆ, ಯಾಕೆ ಪರಿಹಾರ ಆಗಿಲ್ಲ, ಏನ್ ಮಾಡ್ಬೇಕು ಅನ್ನೋಂಥದ್ದನ್ನ ಬರಿಬೇಕು. ಅನೇಕರು ಪ್ರಾಕ್ಟೀಸ್ ಮಾಡುವಂತಹ ಎಸ್ಸೆಗಳು ಈಗ ಹೇಗಿದೆ ಅಂತ ಹೇಳಿದ್ರೆ, ಹೊಸ ಶಿಕ್ಷಣ ನೀತಿ 2020, ಕೃಷಿ ಕಾಯ್ದೆಗಳು ಅಷ್ಟೇ ಬರಿತೀರ. ಬಟ್ ಕೃಷಿ ಕಾಯ್ದೆ ಅನ್ನೋದು ಪಾಯಿಂಟ್ಸ್ಗಳನ್ನ ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಬೇಕು. ಅದು ನಿಮ್ಮ ಡೇಟಾ ಆಗುತ್ತೆ ಅಷ್ಟೇ. ಎಸ್ಸೆಯಲ್ಲಿ ಬರುವಂತಹ ಪ್ರಶ್ನೆಗಳು ಅದರ ನೆಕ್ಸ್ಟ್ ಲೆವೆಲ್ನ ಪ್ರಶ್ನೆಗಳು, ಹೇಳಿದ್ರೆ ಅದನ್ನ ಬೇರೆ ಬೇರೆ ವಿಚಾರಗಳೊಂದಿಗೆ ಲಿಂಕ್ ಮಾಡಿ ಕೇಳುವಂತಹ ಪ್ರಶ್ನೆಗಳು. ಆದ್ರಿಂದ ಅದನ್ನ ವಿಮರ್ಶೆ ಮಾಡುವಂತಹ ಸ್ಕಿಲ್ಸ್ ನಿಮ್ಗೆ ಇರಬೇಕು. ಇಲ್ಲ ಅಂತ ಹೇಳಿ ನಿಮ್ಗೆ ಎಸ್ಸೆನ ಬರೀಲಿಕ್ಕೆ ಕಷ್ಟ ಆಗತ್ತೆ. ಇದೊಂದೇ ಕಾರಣಕ್ಕೆ ನಿಮಗೆ ಪ್ರಿವಿಯಸ್ ಇಯರ್ ಕ್ವಶನ್ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ದು ಈ ವಿಡಿಯೋ ಮಾಡೋವಂಥ ಉದ್ದೇಶ ಕೂಡ ಅಷ್ಟೇ. ಅದು ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸುಲಭವಾಗಿ ಇದೆಲ್ಲವನ್ನು ಕೂಡ ಮಾಡ್ಬೋದು. ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕೇಳಿದ್ದಾರೆ, ಶಿಕ್ಷಣದಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಕೇಳಿದ್ದಾರೆ. ಹೇಳಿದ್ರೆ ನಿಮ್ಮ ಆನ್ಲೈನ್ ಶಿಕ್ಷಣ ಆಗಿರ್ಬೋದು, ಅಥವಾ ಲೈಂಗಿಕ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಇಲ್ಲ ದೇಶದ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ಲಿಂಕ್ ಮಾಡಿ ಕೇಳಿದ್ದಾರೆ. ನಂತರ ವೃತ್ತಿಪರ ಶಿಕ್ಷಣ ನಮಗೆ ಬೇಕೇ. ನೋಡಿ, ಈ ಸಲ ನೂತನ
ಶಿಕ್ಷಣ ನೀತಿಯಲ್ಲಿ ಕೂಡ ವೃತ್ತಿಪರ ಶಿಕ್ಷಣದ ಬಗ್ಗೆ ಈ ರೀತಿ ಬೇರೆ ಬೇರೆ ಲ್ಯಾಟರಲ್ ಎಂಟ್ರಿಗಳ ಬಗ್ಗೆ ಎಲ್ಲ ಒಂದಷ್ಟು ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಆ ಪಾಯಿಂಟ್ಗಳನ್ನ ತಗೊಂಡು ಕೂಡ ಪ್ರಶ್ನೆಯನ್ನು ರಚನೆ ಮಾಡ್ಬೋದು. ಅದರಿಂದ ನಿಮಗೆ ಆ ಒಂದು ಎಳೆನ ಇಟ್ಕೊಂಡು ಯಾವ ರೀತಿ ಇಡೀ ಎಸ್ಸೆನ ಬರಿಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು. ಇನ್ನೇನು ಗೊತ್ತಿರಬೇಕು ಇದ್ರಲ್ಲಿ ನಿಮಗೆ? ಹೊಸ ಕಾನ್ಸೆಪ್ಟ್ಗಳಾಗಿರ್ಬೋದು ಅಥವಾ ಹೊಸ ರೂಲ್ಸ್ಗಳು, ಹೊಸ ನೀತಿಗಳು ಅದೆಲ್ಲ ನಿಮಗೆ ಗೊತ್ತಿರಬೇಕು. ಇದು ಗೊತ್ತಿರ ನಿಮಗೆ ಶಿಕ್ಷಣದಲ್ಲಿ ಯಾವುದೇ ಕ್ವಶನ್ ಬೇಕಿದ್ರು ಕೂಡ ಅಟೆಂಡ್ ಮಾಡ್ಬೋದು. ನಂತರ ಬರುವಂಥದ್ದು ಪರಿಸರ. ನೋಡಿ ಇದರಲ್ಲಿ ಏನನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಪರಿಸರ ಬದಲಾವಣೆಯ ಮೇಲೆ ಮಾಲಿನ್ಯ ಮತ್ತು ಅದರ ಪರಿಣಾಮಗಳು. ಮಾಲಿನ್ಯದ ಪರಿಣಾಮ ಯಾವುದ್ರ ಮೇಲೆ? ಪರಿಸರ ಬದಲಾವಣೆಯ ಮೇಲೆ ಹೇಗಾಗ್ತದೆ ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು. ಮಾಲಿನ್ಯ ಮತ್ತೆ ಅದರ ಪರಿಣಾಮ ಅದನ್ನ ಬರಿಬೇಕಾಗುತ್ತೆ. ಇದರಲ್ಲಿ ಪ್ರಪಂಚದ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಪಶ್ಚಿಮ ಘಟ್ಟಗಳು. ಇಲ್ಲಿ ಇದೆರಡೂ ಗೊತ್ತಿರಬೇಕು. ಪಾರಂಪರಿಕ ಸ್ಥಳಗಳು ಅಂತ ಹೇಳಿ ಯಾವುದನ್ನ ಕರಿತೀವಿ, ಯಾಕಾಗಿ ಕರಿತೀವಿ, ನಂತರ ಪಶ್ಚಿಮ ಘಟ್ಟಗಳು ಯಾಕಾಗಿ ಪಾರಂಪರಿಕ ಸ್ಥಳಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳೋದಕ್ಕೆ ಅರ್ಹತೆಯನ್ನು ಹೊಂದಿವೆ ಅನ್ನುವಂಥದ್ದು. ಪ್ರಾಕೃತಿಕ ಸಂಪತ್ತು ವರವೋ ಶಾಪವೋ, ಇದು ಜನರಲ್ ಕಾನ್ಸೆಪ್ಟ್ ಆಯಿತು. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ. ತಾಪಮಾನವನ್ನು ಬರಿಬೇಕು, ಹವಾಮಾನವನ್ನು ಕೂಡ ಬರಿಬೇಕು. ಜಲಸಂಪನ್ಮೂಲ ನಿರ್ವಹಣೆ, ಪ್ರಕೃತಿ ವಿಕೋಪ ಮತ್ತು ನಿರ್ವಹಣೋಪಾಯಗಳು. ಜಾಗತಿಕ ತಾಪಮಾನದ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿ. ನೋಡಿ 4ನೇ ಕ್ವಶನ್ ಮತ್ತೆ 5ನೇ ಕ್ವಶನ್ ಮತ್ತೆ ಪುನಃ ರಿಪೀಟ್ ಆಗಿದೆ. ಪರಿಸರ ಮಾಲಿನ್ಯ ಕಾರಣ ಮತ್ತು ಪರಿಹಾರ 1ನೇ ಕ್ವಶನ್ ಮತ್ತೆ 8ನೇ ಕ್ವಶನ್ ಅದು ರಿಪೀಟ್ ಆಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದಿರುವ ಅಪಾಯಗಳು. ಜಾಗತಿಕ ತಾಪಮಾನದ ಕ್ವಶನ್ ಮತ್ತೆ ಪುನಃ ರಿಪೀಟ್ ಆಗಿದೆ. ಹವಾಮಾನ ಬದಲಾವಣೆ ಮತ್ತೆ ಪುನಃ ರಿಪೀಟ್ ಆಗಿದೆ. ಆದರೆ ಇಲ್ಲಿ ಕ್ವಶನ್ ನೋಡಿ ಯಾವ ರೀತಿ ಬಂದಿದೆ. ಹವಾಮಾನ ಬದಲಾವಣೆ ಇಲ್ಲಿ ಮತ್ತು ಈಗ ಆಗುತ್ತಿದೆ. ಏನ್ನ ನೀವು ಇಲ್ಲಿ ಸ್ಟ್ರೆಸ್ ಮಾಡಬೇಕು, ಇಲ್ಲಿ ಅನ್ನೋಂಥದ್ದನ್ನು ಕೂಡ ಸ್ಟ್ರೆಸ್ ಮಾಡಬೇಕು, ಈಗ ಅನ್ನೋಂಥದ್ದನ್ನು ಕೂಡ ಸ್ಟ್ರೆಸ್ ಮಾಡಬೇಕು. ಹೇಳಿದ್ರೆ ಯಾವುದೇ ಒಂದು ಲೊಕೇಶನ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಿದೆ, ಈ ಸಂದರ್ಭದಲ್ಲಿ ಹೇಗಾಗ್ತಿದೆ, ಮತ್ತದು ಹವಾಮಾನ ಬದಲಾವಣೆಗೆ ಯಾವ ರೀತಿ ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನೋಂಥದ್ದನ್ನ ಮುಖ್ಯವಾಗಿ ಬರಿಬೇಕು. ಜಾಗತಿಕ ತಾಪಮಾನದ ಏರಿಕೆ ಮತ್ತೆ ಪುನಃ ಟೆಂಪರೇಚರ್ ಬಗ್ಗೆ ಬಂತು. ಪರಿಸರದ ಮೇಲೆ ಏನೇನು ಪ್ರಶ್ನೆಗಳಿದೆ? ಒಂದು ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಇದೆ. ನಂತರ ಪರಿಸರ ಮಾಲಿನ್ಯದ ಬಗ್ಗೆ ಇದೆ. ಆಮೇಲೆ ಇನ್ನೇನಿದೆ? ಹವಾಮಾನದ ಬಗ್ಗೆ ಇದೆ. ಜೊತೆಗೆ ಬೇರೆ ಬೇರೆ ಸಂಪನ್ಮೂಲಗಳು, ಉದಾಹರಣೆಗೆ ಜಲ ಸಂಪನ್ಮೂಲ ಆಗಿರ್ಬೋದು ಅಥವಾ ಮಣ್ಣಿನ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅದರ ಬಗ್ಗೆ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ಇಲ್ಲಿದೆ. ಇದರ ಎಫೆಕ್ಟ್ಗಳು, ಎಫೆಕ್ಟ್ ಯಾವುದೆಲ್ಲ ಆಯಿತು? ಇಲ್ಲಿ ತಾಪಮಾನ ಆಯಿತು, ನಂತರ ಹವಾಮಾನ ಆಯಿತು, ಇನ್ನು ಪ್ರಾಕೃತಿಕ ವಿಕೋಪ, ಇದರ ಬಗ್ಗೆ ಪ್ರಶ್ನೆ ಬಂದಿದೆ. ಅದರಿಂದ ಇಲ್ಲಿ ಉಳಿದಿರುವಂತಹ ಎಳೆಗಳನ್ನ ತಗೊಂಡು ಪ್ರಶ್ನೆಗಳನ್ನ ಮಾಡ್ಬೋದು. ಉದಾಹರಣೆಗೆ ಜಲ ಸಂಪನ್ಮೂಲದ ಬಗ್ಗೆ ಆಯಿತು, ಇನ್ನು ಮಣ್ಣಿನ ಆರೋಗ್ಯದ ಬಗ್ಗೆ ಆಗಿರ್ಬೋದು, ವಾಯು ಮಾಲಿನ್ಯದ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ನಂತರ ಪ್ರಾಕೃತಿಕ ವಿಕೋಪದಲ್ಲೇ ಭೂಕುಸಿದ ಬಗ್ಗೆ ಇರ್ಬೋದು ಅಥವಾ ಅತಿಯಾದಂತಹ ಪ್ರವಾಹದ ಬಗ್ಗೆ ಇರಬಹುದು. ಈ ರೀತಿಯಾದಂತಹ ಪ್ರಶ್ನೆಗಳು ಬರಬಹುದು. ಇನ್ನು ಆರ್ಥಿಕತೆ ಬಗ್ಗೆ. ಆರ್ಥಿಕತೆಯಲ್ಲಿ ಭಾರತದ ಕಪ್ಪು ಹಣ 2014ರಲ್ಲಿ ಬಂದಿರುವಂಥದ್ದು. ನಂತರ ಆರ್ಥಿಕ ಪ್ರಗತಿಯ ಮೇಲೆ ಕಾನೂನು ಸುವ್ಯವಸ್ಥತೆಯ ಪಾತ್ರ. ಕಾನೂನಿನ ಬಗ್ಗೆ ನೀವು ಬರಿಬೇಕು. ಆರ್ಥಿಕತೆಯನ್ನ ನಾವು ಮೇಲಕ್ಕೆ ತರಬೇಕು ಅಂತ ಹೇಳಿದ್ರೆ ಏನೇನು ಕ್ರಮಗಳನ್ನ ತಗೊಂಡಿದ್ದೀವಿ, ಅದರಲ್ಲಿ ಏನೇನು ಕೊರತೆಗಳಿದೆ. ಭಾರತೀಯ ಆರ್ಥಿಕತೆಯಲ್ಲಿ ಕುಸಿಯುತ್ತಿರುವ ಕೃಷಿಯ ಪಾತ್ರ ಮತ್ತು ಕಾರಣಗಳು. ನೋಡಿ ಆರ್ಥಿಕತೆ ಮತ್ತೆ ಕೃಷಿ ಎರಡು ಕೂಡ ಇಲ್ಲಿ ಬರುತ್ತೆ. ಅದಕ್ಕೆ ಪರಿಹಾರವನ್ನು ಕೂಡ ನೀವು ಸೂಚಿಸಬೇಕು. ಸಾಮಾಜಿಕ ನೈತಿಕತೆ ಮತ್ತು ಸಂಸ್ಕೃತಿಯ ಮೇಲೆ ಆರ್ಥಿಕ ಅಭಿವೃದ್ಧಿಯ ಪ್ರಭಾವ. 2015ರಲ್ಲಿ ಬಂದಿರುವಂತಹ ಪ್ರಶ್ನೆ ನೋಡಿ. ನೈತಿಕತೆಯನ್ನ ಮತ್ತು ಸಂಸ್ಕೃತಿಯನ್ನ ಆರ್ಥಿಕತೆ ಜೊತೆಗೆ ಹೋಲಿಸಿದ್ದಾರೆ. ಇದಿಷ್ಟು ಜೊತೆ ಮಾಡಿ ನೀವು ಬರಿಬೇಕು. ಭಾರತದ ಆರ್ಥಿಕತೆಯ ಮೇಲೆ GSTಯ ಪ್ರಭಾವ. ಇದೆಲ್ಲ ಆಗ ನ್ಯೂಸಲ್ಲಿ ಇದ್ದಂತಹ ಆಗ ಆಗಿರುವಂತಹ ಬದಲಾವಣೆಗಳು. ಭಾರತೀಯ ಹಣಕಾಸು ಮಾರುಕಟ್ಟೆ ನಿಯಂತ್ರಿಸಲು ಇತ್ತೀಚೆಗೆ RBI ಕೈಗೊಂಡ ಕ್ರಮಗಳು. ಏನ್ ಮಾಡ್ಬೇಕಿಲ್ಲಿ? ಇತ್ತೀಚೆಗೆ ತಗೊಂಡಂತಹ ಕ್ರಮಗಳನ್ನ ನೀವು ಬರಿಬೇಕು. ಜನರಲ್ ಆಗಿ RBI ಬಗ್ಗೆ ಬರೆಯುವಂಥದ್ದಲ್ಲ. ಕಪ್ಪು ಹಣದ ವಿಪತ್ತು 2014ರಲ್ಲಿ ಬಂತು, 2016ರಲ್ಲಿ ಕೂಡ ಬಂತು. ಕಪ್ಪು ಹಣವನ್ನು ನಿಗ್ರಹಿಸಲು ಒಂದು ಪರಿಹಾರವಾಗಿ ನೋಟು ಅಮಾನ್ಯೀಕರಣ. ನಗದು ರಹಿತ ಆರ್ಥಿಕತೆಯ ಗುಣಾವಕಾಶಗಳು, ಟೆಕ್ನಾಲಜಿ ರಿಲೇಟೆಡ್.
ಭಾರತದ ಆರ್ಥಿಕತೆ ಮೇಲೆ ಜಿಎಸ್ಟಿಯ ಪರಿಣಾಮಗಳು. ಆರ್ಥಿಕ ಬೆಳವಣಿಗೆ ಮತ್ತು ನ್ಯಾಯಯುತ ಹಂಚಿಕೆ. ನೋಡಿ, ಇದು ಒಂದು ರೀತಿ ಅಡ್ವಾನ್ಸ್ ಟಾಪಿಕ್. ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ಗಳು ಬರ್ಬೋದು. ನ್ಯಾಯಯುತವಾದಂತಹ ಹಂಚಿಕೆ ಹೇಳಿದ್ರೆ ಆರ್ಥಿಕವಾಗಿ ಬೆಳವಣಿಗೆ ಮಾತ್ರ ಆಗೋದಲ್ಲ. ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಲಕ್ಷಗಟ್ಟಲೆಯನ್ನು ದುಡಿಯೋದಂಥದ್ದು ಮಾತ್ರ ಅಲ್ಲ, ಅವನ ಪಕ್ಕದಲ್ಲಿ ಇರೋವಂಥವ್ರು ಯಾವ ರೀತಿ ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾರೆ, ಎಲ್ಲರ ದುಡ್ಡನ್ನು ಅವನು ಒಬ್ಬನೇ ಹೀರಿ ಬೆಳೀತಾ ಇದ್ದಾನೋ ಅಥವಾ ಎಲ್ರಿಗೂ ಅದನ್ನು ನ್ಯಾಯಯುತವಾಗಿ ಹಂಚಿ ಬೆಳೀತಾ ಇದ್ದಾನೋ, ಅದು ಮುಖ್ಯ. ನಮ್ಮ ದೇಶದ ಆರ್ಥಿಕತೆ ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ದೇಶದಲ್ಲಿರುವಂಥ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅಭಿವೃದ್ಧಿಯನ್ನು ಹೊಂದಬೇಕು. ಯಾರೋ ಒಂದಷ್ಟು ಜನ ಮಾತ್ರ ಅಭಿವೃದ್ಧಿಯನ್ನು ಹೊಂದಿ ಒಂದಷ್ಟು ಕಂಪನಿಗಳು ಮಾತ್ರ ಬೆಳವಣಿಗೆಯನ್ನು ಹೊಂದೋದಲ್ಲ. ಸರಕು ಮತ್ತು ಸೇವಾ ತೆರಿಗೆ. ನೋಡಿ, GST ಎಷ್ಟು ಸಲ ಬಂದಿದೆ. ಸರಕು ಮತ್ತು ಸೇವಾ ತೆರಿಗೆಯ ಪರಿಷ್ಕರಣೆ ಹಾಗೂ ಭಾರತದ ಆರ್ಥಿಕತೆ ಮೇಲೆ ಇದರ ಪರಿಣಾಮಗಳು. ಇತ್ತೀಚೆಗೆ ಏನಾಯ್ತು, ಕೋವಿಡ್ ಬಂದ ಮೇಲೆ GST ಒಂದಷ್ಟು ಗೊಂದಲಗಳಾಯಿತು. ಶೇರ್ಗಳನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧತೆ ಆಯಿತು. ಅದರ ಬಗ್ಗೆ ಪ್ರಶ್ನೆ ಬರ್ಬೋದು. ಭಾರತೀಯ ಆರ್ಥಿಕತೆ ಮೇಲೆ COVID-19 ಪರಿಣಾಮಗಳು. ನೋಡಿ, ಈ ಕ್ವಶನ್ಸ್ ರಿಪೀಟ್ ಆಗಿದೆ. ನೀವು ಈ ಸಲ ಬರೆಯುವಂಥವ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನೇಕರು ಇದೇ ಪ್ರಶ್ನೆಗಳ ಮೇಲೆ ಉತ್ತರವನ್ನು ಬರೀತಾರೆ. ನಿಮ್ಮ ಪ್ರಾಕ್ಟೀಸಿಗೆ ಬರೀರಿ. ಆದ್ರೆ ಈ ಸಲ ಆ ಕ್ವಶನ್ ಬರುತ್ತಾ, ರಿಪೀಟ್ ಆಗುವಂತ ಚಾನ್ಸಸ್ ಇದೆ, ಅದು ತುಂಬಾ ಕಮ್ಮಿ. ಈ ಸಲ ಅನೇಕ ಪ್ರಶ್ನೆಗಳು ಬೇರೆ ಬೇರೆ ರೂಪದಲ್ಲಿ ಬರುತ್ತದೆ. ಯಾಕಂತ ಹೇಳಿದ್ರೆ ಈ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ಅನೇಕ ಹೊಸ ಹೊಸ ಕಾನ್ಸೆಪ್ಟ್ಗಳು ಬಂದಿದೆ. ಪ್ರಶ್ನೆಗಳನ್ನ ತೆಗಿಬೇಕು ಅಂತ ಇದ್ರೆ ಯಾವ ಕಾನ್ಸೆಪ್ಟ್ ಮೇಲೆ ಬೇಕಾದ್ರೂ ತೆಗಿಬಹುದು. ಹಳೆ ಪ್ರಶ್ನೆಗಳನ್ನ ಹುಡುಕ್ಬೇಕು ಅನ್ನೋಂಥದ್ದು ಇಲ್ಲ. ಉದಾಹರಣೆಗೆ ಪರಿಸರದ ಬಗ್ಗೆ ತಗೊಳ್ಳಿ. ಎಲ್ಲ ಹವಾಮಾನ ಆಗಿರ್ಬೋದು, ನಂತರ ಪರಿಸರ ಮಾಲಿನ್ಯ ಆಗಿರ್ಬೋದು, ಅದೆಲ್ಲದ್ರ ಬಗ್ಗೆ ಪ್ರಶ್ನೆಗಳು ಬಂತು. ಆದ್ರೆ ಈ ಸಲ ಏನ್ ತೆಗಿಬಹುದು, ಅದನ್ನೇ ಬೇರೆ ರೀತಿಯಲ್ಲೇ ತೆಗಿಬಹುದು. ಕೋವಿಡ್ ಬಂದಿರೋದ್ರಿಂದ ನಮಗೆ ಭಾರತದ ಯಾವುದೋ ಒಂದು ಭಾಗದಿಂದ ಹಿಮಾಲಯ ಕಾಣುತ್ತೆ. ಕಾಡಿನಲ್ಲಿರುವಂತಹ ಅನೇಕ ಪ್ರಾಣಿಗಳು ರಸ್ತೆಯಲ್ಲಿ ಆರಾಮದಲ್ಲಿ ಓಡಾಡುತ್ತೆ. ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಬೇರೆ ರೂಪಕ್ಕೆ ಬಂದಿದೆ. ಮಾನವ ಮತ್ತು ಪರಿಸರದಲ್ಲಿರುವಂತಹ ಬದಲಾವಣೆಗಳು ಬೇರೆ ರೂಪದಲ್ಲಿದೆ. ಆ ರೀತಿ ಪ್ರಶ್ನೆಗಳು ಬರುತ್ತೆ. ಆದ ಕಾರಣ ಹಳೆಯ ಪ್ರಶ್ನೆಗಳನ್ನ ಅದೇ ರೀತಿ ಮತ್ತೆ ಪುನಃ ತೆಗಿಬೇಕಾದಂತಹ ಅಗತ್ಯ ಇಲ್ಲ. ಉದಾಹರಣೆಗೆ ನಿಮ್ಮ ಇಲ್ಲಿ ಆನ್ಲೈನ್ ಎಜುಕೇಶನ್ ಆಗಿರ್ಬೋದು, ನಂತರ COVID-19 ಪರಿಣಾಮ ಆರ್ಥಿಕತೆ ಮೇಲೆ ಹೇಗಾಗಿದೆ, ಅದನ್ನ ಮತ್ತೆ ಪುನಃ ತೆಗಿಬೇಕಾದಂತಹ ಅವಶ್ಯಕತೆ ಪರೀಕ್ಷೆ ಮಾಡೋರ್ಗಿಲ್ಲ. ಇಲ್ಲಿ ಏನೇನ್ ಬಂತು ಆರ್ಥಿಕತೆಯಲ್ಲಿ, ಮೇನ್ ಆಗಿ ಟ್ರೆಂಡಿಂಗ್ ಟಾಪಿಕ್ಸ್. ಯಾವ್ದು ಟ್ರೆಂಡಿಂಗ್ ಟಾಪಿಕ್ಸ್ ಅಂತ ಹೇಳಿದ್ರೆ, ಒಂದು ಕಪ್ಪು ಹಣ, ನಂತರ GST. ಇನ್ನೇನ್ ಬಂದಿದೆ, RBIನ ಕ್ರಮಗಳು. ನೋಡಿ, RBIನ ಕ್ರಮಗಳು ಸಮಯದಿಂದ ಸಮಯಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ಹೋಗುತ್ತೆ. ನೀವು ಎಕ್ಸಾಮ್ ಅನ್ನ ಬರೆಯೋ ಟೈಮಲ್ಲಿ ಯಾವ್ದಾದ್ರು ಹೊಸ ಕಾನೂನು ಕ್ರಮವನ್ನು ತಗೊಂಡಿದ್ರೆ ಅದನ್ನ ಅಲ್ಲಿ ನೀವು ಬರಿಬಹುದು. ಈ ಸಲ ಕೋವಿಡ್ ಬಂದ ಕಾರಣದಿಂದ ದೇಶದ ಆರ್ಥಿಕತೆಯನ್ನ ಯಾವ ರೀತಿ ಚೇಂಜಸ್ ಮಾಡಿದ್ರು ಅನ್ನೋದು ಹಳೆ ಪ್ರಶ್ನೆಯಲ್ಲಿ ಬಂದಿದೆ. ಆ ರೀತಿಯಾದಂತಹ ಟಾಪಿಕ್ಸ್. ನಂತರ ಟೆಕ್ನಾಲಜಿನ ಯಾವ ರೀತಿ ಇದಕ್ಕೆ ಜೋಡಿಸ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಮ ನಗದು ರಹಿತ ವಹಿವಾಟು ಆಗಿರ್ಬೋದು, ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿರ್ಬೋದು. ಅದು ಜೊತೆಗೆ ಇನ್ನೇನು ಬಂದಿದೆ, ಇದಕ್ಕೆ ರಿಲೇಟೆಡ್ ಏರಿಯಾಗಳು. ಯಾವುದೆಲ್ಲ ರಿಲೇಟೆಡ್ ಏರಿಯಾ ಹೇಳಿದ್ರೆ, ಒಂದು ರೈತರು ಅಥವಾ ಕೃಷಿ ಆಗಿರ್ಬೋದು, ಇಲ್ಲ ಮಹಿಳಾ ಸ್ವಾವಲಂಬನೆ ಆಗಿರ್ಬೋದು. ಈ ತರ ಕಾನ್ಸೆಪ್ಟ್ಗಳನ್ನ ಲಿಂಕ್ ಮಾಡಿ ಪ್ರಶ್ನೆಗಳನ್ನ ಕೇಳ್ಬೋದು. ಇದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳ ಡಿಸ್ಕಷನ್. ಇಲ್ಲಿ ಒಟ್ಟು 3 ವಿಡಿಯೋಸ್ಗಳಲ್ಲಿ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿತ್ತು, ಅದ್ರ ಬಗ್ಗೆ ನಮ್ಮ ಅನಿಸಿಕೆಗಳು ಏನಿದೆ ಅಂತ ಮಾತ್ರ ನಾವು ತಿಳಿಸಿದ್ದೀವಿ. ಯಾವುದೇ ಒಂದು ವಿಚಾರವನ್ನು ಕೂಡ ನಿಮಗೆ ಬೇಕಾದಾಗೆ ತಗೊಳ್ಳಿ, ನಿಮಗೆ ಬೇಕಾದಾಗೆ ಅದನ್ನ ಮಾಡಿಫೈ ಮಾಡಿ, ನಿಮ್ಮ ಅನಿಸಿಕೆಗಳು ಏನಿದೆ ಅನ್ನೋಂಥದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಜೊತೆಗೆ ಯಾವ ಟಾಪಿಕ್ಸ್ ಈ ಸಲ ಎಕ್ಸಾಮ್ ಅಲ್ಲಿ ಬರ್ಬೋದು ಅನ್ನೋಂಥದ್ದನ್ನು ಕೂಡ ನಿಮ್ಗೆ ತಿಳಿಸಿ. ಆಗ ಯಾವತ್ತೇ ಯಾರೇ ಈ ಟಾಪಿಕ್ಸ್ಗಳನ್ನ ವಿಡಿಯೋಸ್ಗಳನ್ನ ನೋಡಲಿ, ರೀಸೆಂಟ್ ಆಗಿರುವಂತಹ ಟಾಪಿಕ್ಸ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಇದಿಷ್ಟು ತಿಳ್ಕೊಂಡ್ರೆ ನೀವು ನಿಮ್ಮದೇ ರೀತಿಯಾದಂತಹ ವಿಧಾನವನ್ನ ಡೆವಲಪ್ ಮಾಡ್ಕೋಬಹುದು. ನಿಮ್ಮದೇ ಆದಂತಹ ರೀತಿಯಲ್ಲಿ ಇದನ್ನ ಕಲಿಬಹುದು, ನಿಮ್ಮದೇ ಆದಂತಹ ರೀತಿಯಲ್ಲಿ ಇನ್ನೊಬ್ಬರಿಗೆ ಕಲಿಸ್ಬೋದು. ಇದು ನಮ್ಮ ಒಂದು ವ್ಯೂಸ್ ಅಷ್ಟೇ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಒಂದು ವ್ಯೂಸ್ ಇದೆ, ಅವ್ರದೇ ಆದಂಥ ಒಂದು ಅನಾಲಿಸಿಸ್ ಇದೆ, ಅವ್ರದೇ ಆದಂಥ ಒಂದು ಯೋಚನಾ ಶಕ್ತಿ ಇದೆ. ಆದ್ರಿಂದ ಇದರಲ್ಲಿ ಎಷ್ಟು ನಿಮಗೆ ಪ್ರಸ್ತುತ ಅನಿಸುತ್ತೆ, ಎಷ್ಟು ಸರಿ ಅನಿಸುತ್ತೋ ಅದನ್ನ ತಗೊಳ್ಳಿ. ಬೇಕಾಗಿರೋದನ್ನ ನಿಮಗೆ ಬೇಕಾದಾಗೆ ಮಾಡಿಫೈ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಓದ್ತಾರೆ. ಜೈ ಹಿಂದ್.